ಆಚಾರ್ಯ ಪರ್ಯಂತ ಒಂದೇ ಗುರು ಪರಂಪರಾ. ನಾವು ಕಠೋಪನಿಷತ್ತಿನ 2ನೇ ಅಧ್ಯಾಯದ 2ನೇ ಬಂದಿಯ 2 ಮಂತ್ರಗಳನ್ನ ನೋಡಿದ್ವಿ ಇಲ್ಲಿಯವರೆಗೆ. ಏನ್ ಹೇಳಾಗತ್ತಾರ ಈ ಅಧ್ಯಾಯದಾಗ ಅಂದ್ರ, ಹಿಂದೆ ಹೇಳಿದ್ದು 1ನೇ ಬಂದಿಯೊಳಗೆ ಯಾರಿಗೆ ಬ್ರಹ್ಮನ ಸ್ವರೂಪ ತಿಳಿದಿಲ್ಲ ಅವ್ರಿಗೆ ಇನ್ನೊಂದು ರೀತಿಯಿಂದ ಹೇಳಕ್ ಹೊಂಟದ ಉಪನಿಷತ್ತು. ಅದು ಯಮಧರ್ಮರಾಯನ ಮೂಲಕ, ನಚಿಕೇತನ ಮೂಲಕ ನಮ್ಮೆಲ್ಲರಿಗೆ. ಅದು ಹೆಂಗದ ಅಂತಂದ್ರ, ಅದು ಅರಿವು ಸ್ವರೂಪ ಅದ, ಅದು ವ್ಯಾಪಕ ಅದ, ಅದು ಸಮ ಅದ, ಅದು 10 ರಂಧ್ರಗಳಿಂದ ಕೂಡಿದಂತಹ ಈ ಪಟ್ಟಣದ ಟೈಪ್ ಇರುವಂತಹ ಈ ಶರೀರದಲ್ಲಿ ಅದು ವಾಸವಾಗಿದೆ ಅಂತ ಹೇಳ್ಬೋದು. ಬಂದು ಆ ಶರೀರದ ಅಷ್ಟ ಅಲ್ಲ, ಪ್ರತಿಯೊಂದು ಶರೀರದಲ್ಲಿನೂ ಅದ, ಅಷ್ಟ ಅಲ್ಲ ಶರೀರದ ಹೊರಗೂ ಅದ ಅಂತ ಹೇಳಿದ್ರು. ಅದರ ಇರುವಿಕೆಯಿಂದ ಏನಾಗತೈತಿ, ಅದನ್ನ ಹೆಂಗ್ ಗುರ್ತಿಡಿಬೇಕು, ಅನುಮಾನ ಪ್ರಮಾಣದಿಂದ ಹೆಂಗ್ ಗುರ್ತಿಡಿಬೇಕು ಅನ್ನೋದನ್ನ ಹೇಳಾಗತ್ತ. ಅದು ಇರುವುದರಿಂದ ಎಲ್ಲ ಇಂದ್ರಿಯಗಳ ಕೆಲಸ ಮಾಡಾಕತ್ತಾವು. ವಾಕ್ಪಾಣಿ ಪಾದ ಪಾಯು ಉಪಸ್ಥ ಕರ್ಮೇಂದ್ರಿಯಗಳು, ಕಣ್ಣು ಮೂಗು ನಾಲಿಗೆ ಚರ್ಮ ಕಿವಿ ಇವೆಲ್ಲವೂ ಕೂಡ ತಮ್ಮ ಕಾರ್ಯಗಳನ್ನ ಯಾಕೆ ಮಾಡಾಕತ್ತಾವು ಅಂತಂದ್ರ, ಅಲ್ಲಿ ಆತ್ಮ ಅದನ್ನ ಹಿಂದ ಅಂತ ತಿಳ್ಕೊಂಡು ಅವನ ಹೆದರಿಕೆಯಿಂದ ಇವೆಲ್ಲ ಕೆಲಸ ಮಾಡಾಕತ್ತಾವು. ಅವ ಮಾಲಕ, ಇವ ಆಳುಗಳು, ಇವೆಲ್ಲ ಆಳುಗಳು ಲೈಕ್ ಸರ್ವಂಟ್ ದೇ ಆಲ್ ವರ್ಕ್, ಅವೆಲ್ಲವೂ ಕೆಲಸ ಮಾಡಾಕತ್ತಾವು ಮಾಲಕನ ಹೆದರಿಕೆಯಿಂದ. ಆ ಮಾಲಕ ಯಾರು? ಆ ಮಾಲಕನೇ ಆತ್ಮ. ಯಾರ ಇರುವಿಕೆಯಿಂದ ಇವೆಲ್ಲವೂ ಸರಿಯಾಗಿ ಕೆಲಸ ಮಾಡಾಕತ್ತಾವೋ ಅವನೇ ಆತ್ಮ. ಅಂದ್ರ ಹೊಗಿ ತೋರ್ಸಕತ್ತಾರ, ಬೆಂಕಿ ಊಹಾ ಮಾಡ್ಬೇಕು ನಾವು. ಹೊಗಿ ಅಂದ್ರೆ ಏನು? ಇವೆಲ್ಲ ಇಂದ್ರಿಯಗಳ ಕೆಲಸ ಮಾಡಾಕತ್ತಾವ ನೋಡ್ರಿ. ಚೇತನ ಅಲ್ಲದಿದ್ರು ಕೂಡ ಚೇತನದಂತೆ ಕೆಲಸ ಮಾಡಾಕತ್ತಾವ. ಆವಾಗ ನೀವು ಏನ್ ಮಾಡ್ಬೇಕು, ಈ ಹೊಗೆ ಅನ್ನುವಂತ ಹೇತುವಿನ ಮೂಲಕ ಅಗ್ನಿಯನ್ನ ಹೆಂಗ ಸಾಧ್ಯವಾಗಿ ನಾವು ಅನುಮಾನ ಪ್ರಮಾಣದಾಗ ತಿಳಿತೀವೋ ಹಂಗ ಈ ಇಂದ್ರಿಯಗಳ ಕೆಲಸ ಮಾಡಾಕತ್ತಾವಂದ್ರೆ ಇವಕ್ಕೆಲ್ಲ ಚೇತನ ಕೊಡುವಂತದ್ದು ಒಂದು ಆತ್ಮ ಒಳಗದ. ಹಿಂಗ ಅದನ್ನ ನೀವು ಅನುಮಾನ ಪ್ರಮಾಣದಿಂದ ಗೊತ್ತಿಡಿರಿ ಅಂತ ಹೇಳಾಕತ್ತಾರ 3, 4, 5ನೇ ಶ್ಲೋಕದಲ್ಲಿ. ಇವತ್ತಿನ ದಿವಸ 3ನೇ ಶ್ಲೋಕವನ್ನ ನೋಡೋಣ. 3, 4, 5 ಇದೇ ವಿಷಯವನ್ನು ಕುರಿತು ಹೇಳ್ತಾವ. 3, 4, 5 ಇವತ್ತು 3ನೇ ವಿಷಯದಾಗ, ಈ 3ನೇ ಶ್ಲೋಕದಾಗ ಏನ್ ಹೇಳ್ತದ ನೋಡು. ಊರ್ಧ್ವಂ ಪ್ರಾಣಂ ಉನ್ನಯತಿ, ಊರ್ಧ್ವಂ ಪ್ರಾಣಂ ಉನ್ನಯತಿ ಅಪಾನಂ ಪ್ರತ್ಯಗಶ್ಯತಿ ಮಧ್ಯೆ ವಾಮನಂ ಆಸೀನಂ ವಿಶ್ವೇ ದೇವ ಉಪಾಸತೆ. ಹೆಂಗ್ ಮಾಡ್ಕೋಬೇಕು ನೋಡ್ರಿ, ಕೈಯಾಗ ಯಾರಿಗ್ ಬುಕ್ ಅದ ಅವನ್ನೆಲ್ಲ ಹೆಂಗ್ ಮಾಡ್ಕೋದು. ಊರ್ಧ್ವಂ ಪ್ರಾಣಂ ಉನ್ನಯತಿ ಅಪಾನಂ ಪ್ರತ್ಯಗಶ್ಯತಿ ಮಧ್ಯೆ ವಾಮನಂ ಆಸೀನಂ ವಿಶ್ವೇ ದೇವ ಉಪಾಸತೆ. ಇವ ಆತ್ಮ ಏನ್ ಮಾಡ್ತಾನಂದ್ರ, ಪ್ರಾಣ ಐತಲ್ಲ, ಪ್ರಾಣ ನಮ್ಮಲ್ಲಿ ಪಂಚ ಪ್ರಾಣಗಳಲ್ಲಿ ಅದ್ವಂತ ಪ್ರಾಣ ಇದೆಯಲ್ಲ, ಪ್ರಾಣ ಅಪಾನ ಉದಾನ ಮ್ಯಾನ ಸಮಾನ, ಈ 5 ಪ್ರಾಣಗಳಲ್ಲಿ ಪ್ರಾಣವನ್ನ ಮೇಲಕ್ಕೆ ಎತ್ತುತ್ತಾನೆ. ಯಾರು? ಈ ಆತ್ಮ. ಅಪಾನವನ್ನು ಕೆಳಗೆ ಎಸೆಯುತ್ತಾನೆ. ನಡುವೆ ಕುಳಿತಿರುವ ವಾಮನನ್ನು ಎಲ್ಲಾ ದೇವತೆಗಳು ಉಪಾಸನೆ ಮಾಡುತ್ತಿರುವರು ಅಂತ ಇದರರ್ಥ. ಸಾಮಾನ್ಯ ಶಬ್ದ ಸಹ ಅರ್ಥ ಹೇಳ್ತೀನಿ ನೋಡ್ರಿ. ಉನ್ನಯತಿ, ಆತ್ಮ ಎಳೆಯುತ್ತದೆ. ಏನ್ ಮಾಡ್ತದ? ಪ್ರಾಣವನ್ನ ಮೇಲಕ್ಕೆ ಎಳೆಯುತ್ತದೆ. ಉನ್ನಯತಿ ಅಂದ್ರೆ ಮೇಲಕ್ಕೆ ಎಳೆ. ಪ್ರಾಣಂ ಉನ್ನಯತಿ. ಊರ್ಧ್ವಂ ಅಂದ್ರೆ ಮೇಲೆ. ಅಸ್ಯತಿ ಅಪಾನಂ ಅಧಃ. ಅಸ್ಯತಿ ಒಗೆಯುತ್ತದೆ, ಅಪಾನವನ್ನು ಒಗೆಯುತ್ತದೆ. ಎಲ್ಲೆ? ಅಧಃ ಕೆಳಗಡೆ. ವಿಶ್ವೇ ದೇವಾಹ ಅಂದ್ರೆ ಎಲ್ಲ ದೇವತೆಗಳು. ಅಂದ್ರೆ ಅರ್ಥ ಇಲ್ಲೇ 5 ಜ್ಞಾನೇಂದ್ರಿಯಗಳನ್ನು ಸೆನ್ಸ್ ಆರ್ಗನ್ಸ್, ಅವ ದೇವತೆಗಳು. ನಮ್ಮಲ್ಲಿ ಇಂದ್ರಿಯಗಳು ಇರೋದವಲ್ಲ, ಅವೇ ದೇವತೆಗಳು. ಆಲ್ ಸೆನ್ಸ್ ಆರ್ಗನ್ಸ್ 5 ದೇವತೆಗಳು. ಅವಕ್ಕೇನಂತಾರ? ವಿಶ್ವೇ ದೇವಾಹ, ದೇವತೆಗಳು. ಏನ್ ಮಾಡಕತ್ತಾರ? ಉಪಾಸತೆ, ವರ್ಷಿಪ್, ಪೂಜೆ ಮಾಡಕತ್ತಾವಂತ. ಯಾರನ್ನ? ವಾಮನ ಅಂದ್ರೆ ಏನು? ಊಟ
ಚೇತನ ಅಂತ ಅರ್ಥ ಮಾಡ್ಬೇಕಿಲ್ಲಿ. ಹೃದಯವೆಂಬ ಪುಂಡರೀಕದಲ್ಲಿ ಇರುವಂತಹದ್ದು ಇದು. ಇದಕ್ಕೆ ಇನ್ನೊಂದು ಹೆಸರು ತ್ರಿವಿಕ್ರಮ ಅಂತ ಹಿಂದೆ ಬಳಸಿದ ಶಾಸ್ತ್ರ, ನೆನ್ಪಿಡ್ಕೋರಿ. ಕೂಟಸ್ಥ ಚೇತನ ಪೂಜನೀಯವಾದಂತದ್ದು ಯಾವುದು? ವಾಮನ ಅಂದ್ರೆ ಕೂಟಸ್ಥ ಚೇತನ ಅಂತ ಅರ್ಥ ಮಾಡ್ಬೇಕು. ಆಲ್ ಸೆನ್ಸ್ ಆರ್ಗನ್ಸ್ ವರ್ಷಿಪ್ ದಿಸ್ ಅಡೋರಬಲ್ ಒನ್. 5 ಜ್ಞಾನೇಂದ್ರಿಯಗಳು ಈ ಕೂಟಸ್ಥನನ್ನು ಪೂಜೆ ಮಾಡುತ್ತವೆ, ವಂದಿಸುತ್ತವೆ, ಉಪಾಸನೆಯನ್ನು ಮಾಡುತ್ತವೆ. ಉಪಾಸತೆ ಆಶೀನಂ ಮಧ್ಯೆ, ಅವ ಎಲ್ಲದ ನಮ್ಮ ಕೂಟಸ್ಥ. ಹೂ ರಿಸೈಡ್ಸ್ ಇನ್ ದ ಹಾರ್ಟ್, ಹೃದಯ ಮಧ್ಯ ಭಾಗದಲ್ಲಿ ಅದಾನಂತ. ಹಿಂಗ ಅನುಮಾನ ಪ್ರಮಾಣ ನೀನ್ ಹೇಳಿದ್ದಲ್ಲ, ಅನುಮಾನ ಪ್ರಮಾಣದಲ್ಲಿ ಹೊಗೆ ಪ್ರತ್ಯಕ್ಷದ, ಇಲ್ಲಿ ಇಂದ್ರಿಯಗಳ ಕೆಲಸ ಮಾಡುವುದು ಪ್ರತ್ಯಕ್ಷದ. ಇಂದ್ರಿಯಗಳು ಪ್ರತ್ಯಕ್ಷದವ. ಇಂದ್ರಿಯಗಳ ಪ್ರತ್ಯಕ್ಷ ಇಲ್ಲ ಇಲ್ಲ, ಇಂದ್ರಿಯಗಳ ಕಾರ್ಯ ಪ್ರತ್ಯಕ್ಷದ. ಇವೇನದಾವಲ್ಲ, ಕಿವಿ, ಕಣ್ಣು, ಮೂಗು, ಇವೆಲ್ಲ ಗೋಲಕಗಳು ಒಳಗದಾವ. ಇಂದ್ರಿಯಗಳು ಒಳಗದಾವ. ಇಂದ್ರಿಯಗಳು ಬೇರೆ ಅದಾವ, ಸೂಕ್ಷ್ಮದಾವ್, ಕಣ್ಣಿಗೆ ಕಾಣಲ್ಲ. ಆ ಇಂದ್ರಿಯಗಳಿಗೆ ನಾವೇನಂತೀವಿ? ದೇವತೆಗಳು ಅಂತೀವಿ. ಆ ದೇವತೆಗಳು ಯಾರನ್ನ ಪೂಜೆ ಮಾಡಕತ್ತಾರ? ಈ ಕೂಟಸ್ಥನನ್ನ ಪೂಜೆ ಮಾಡಕತ್ತಾರ. ಏನಿದ್ರ ವಿಶೇಷ ಅರ್ಥ ನೋಡ್ರಿ. ಅಪ್ಪ ಹೇಳ್ತಾರ, ದ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಈಸ್ ಇನರ್ಟ್ ಇನ್ ನೇಚರ್. ನಮ್ಮ ಶರೀರ, ನಮ್ಮ ಮನಸ್ಸು ಜಡ ಅದಾವ, ಚೇತನ ಅದಾವು. ಇವು ಜಡ ಅದಾವು. ಇವು ಜಡ ಅದಾವು. ಹೆಂಗ ಒಂದು ಸೂಜಿ ಕಲಿಗೆ ಒಂದು ಅಯಸ್ಕಾಂತದ ಮಣಿ ಅಥವಾ ಮ್ಯಾಗ್ನೆಟ್ ಹತ್ರ ಬಂದಾಗ ಆ ಸೂಜಿಗಳು ಚಲನವಲನ ಮಾಡ್ತಾವಲ್ಲ, ಆ ಮ್ಯಾಗ್ನೆಟಿಕ್ ಫೀಲ್ಡ್ ನಾಗ ಬಂದಾಗ ಅವು ಚಲನವಲನಗೊಂಡಂತ ಆಗ್ತಾವ. ಹಂಗ ಈ ಆತ್ಮನ ಸನ್ನಿಧಾನಕ್ಕೆ ಬಂದಾಗ ಇವು ಇಂದ್ರಿಯಗಳು ಆಗ್ಲಿ, ಈ ಮನಸ್ಸಾಗಲಿ, ಇದು ಚೇತನಗೊಂಡಂತೆ ಆಗ್ತದ. ಆದ್ರೆ ನಿಜವಾಗಿ ಇದು ಜಡ ಅದ. ಇಂದ್ರಿಯಗಳು ಜಡ ಅದಾವ, ಮನಸ್ಸು ಜಡ ಅದ. ಯಾಕೆ ಜಡ ಅದರಿ? ಅವು ಜಡಗಳಿಂದ ತಯಾರಾಗೈತ್ರಿ, ಪಂಚಮಹಾಭೂತಗಳ ಕಾರ್ಯವಾದದ್ದರಿಂದ ಅನ್ಬೇಕು. ಇಂದ್ರಿಯಗಳು ಯಾಕೆ ಜಡ ಅದಾವು ಅಂದ್ರೆ ಅವು ಪಂಚಮಹಾಭೂತಗಳು ಅವುಗಳ ಕಾರ್ಯವಾದದ್ದರಿಂದ. ಕಾರಣ ಜಡ ಇತ್ತಂದ್ರೆ ಕಾರ್ಯವು ಜಡ ಇರಬೇಕು. ದೇ ಆರ್ ಮೇಡ್ ಅಪ್ ಆಫ್ 5 ಎಲಿಮೆಂಟ್ಸ್, ಪಂಚಮಹಾಭೂತ, that have no life of their own. ಅವಕ್ಕೆ ಸ್ವತಂತ್ರತೆ ಆದಂತಹ ಸ್ವತಂತ್ರ ಜೀವನ ಅನ್ನೋದಿಲ್ಲ. ಅವಕ್ಕೆ ಜಡ ಅದಾವ. ಸ್ವ ಇತರ ಜ್ಞಪ್ತಿ ಶೂನ್ಯತ್ವಂ ಜಡತ್ವಂ. ಆತ್ಮ ಬ್ಲೆಸ್ಸಿಸ್ ದ ಸಟಲ್ ಬಾಡಿ. ಆತ್ಮ ಏನ್ ಮಾಡ್ತದ? ಆ ಸೂಕ್ಷ್ಮ ಶರೀರಕ್ಕೆ ಆಶೀರ್ವಾದ ಮಾಡ್ತದ. ಚೇತನವನ್ನ ಕೈಗಡ ಕೊಡ್ತದ. ಆಶೀರ್ವಾದ ಅಂದ್ರೆ ಏನು? ಚೇತನವನ್ನ ಕೈಗಡ ಕೊಡುವುದ ಆಶೀರ್ವಾದ. ಅವಾಗ ಸೂಕ್ಷ್ಮ ಶರೀರದಲ್ಲಿ ಪ್ರತಿಬಿಂಬ ಉಂಟಾಗ್ತದ, ಚಿದಾಭಾಸ ಉಂಟಾಗ್ತದ. ಇದನ್ನ ಎದಕ್ಕೆ ಹೋಲಿಸ್ಯಾರ ಅಂತಂದ್ರ ಕನ್ನಡಿಯೊಳಗಿನ ಪ್ರತಿಬಿಂಬ. ಕನ್ನಡಿ ಇದ್ದ ಹಾಗೆ ಅಂತ ಅರ್ಥ ಇವಲ್ಲ. ಅಂತಃಕರಣಗಳು ಕನ್ನಡಿ ಇದ್ದ ಹಾಗೆ, ಸೂಕ್ಷ್ಮ ಶರೀರ ಕನ್ನಡಿ ಇದ್ದ ಹಾಗೆ. ಆ ಕನ್ನಡಿ ಏನ್ ಮಾಡ್ತೈತ್ರಿ? ಅದು ಏನ್ ಮಾಡ್ತದಂದ್ರ ಅದ್ರ ಎದುರಿಗಿದ್ದಂತ ವಸ್ತುಗಳನ್ನ ಅದು ಏನ್ ಮಾಡ್ತದ? ಪ್ರತಿಫಲನಗೊಳ್ಳುವಂತ ಸಾಮರ್ಥ್ಯ ಅದ. ಸೂರ್ಯನ ಬೆಳಕನ್ನ ಪ್ರತಿಫಲನ ಮಾಡುವಂತ ಸಾಮರ್ಥ್ಯ ಆ ಕನ್ನಡಿಗೆ ಹೆಂಗದೆಯೋ ಹಂಗ ಈ ಒಳಗಿನ ಕನ್ನಡಿ ಅಂತಃಕರಣ. ಒಳಗಿದ್ದು ಅದು ಸಾಧನ ಆಗೈತಿ. ಅಂತಃಕರಣ, ಕರ್ಣ ಅಂದ್ರೆ ಸಾಧನ, ಅಂತ ಅಂದ್ರೆ ಒಳಗಿದ್ದು ಸಾಧನ ಆಗೈತಲ್ಲ ಈ ಮನಸ್ಸು. ಮತ್ತೆ ಈ ಪಂಚ ಜ್ಞಾನೇಂದ್ರಿಯಗಳು ಇವೆಲ್ಲ ಏನದವು? ಇವು ಆತ್ಮನ ಸನ್ನಿಧಾನದಲ್ಲಿ ಚೇತನದಂತೆ ಕೆಲಸ ಮಾಡಕತ್ತಾವ. ನಿಜವಾಗಿ ಚೇತನ ತತ್ವ ಅಲ್ಲವು, ಜಡ ಅಲ್ಲವು. ಆತ್ಮ ಲೆಂಡ್ಸ್ ಸೆನ್ಸಿಯನ್ಸಿ ಟು ಸೂಕ್ಷ್ಮ ಶರೀರಂ ಥ್ರೂ ಚಿದಾಭಾಸ. ಆ ಬಿಂಬ ಸ್ವರೂಪನಾದ ಆತ್ಮ ಪ್ರತಿಬಿಂಬವನ್ನ ಮೂಡಿಸುವ ಮೂಲಕ ಆ ಇಂದ್ರಿಯಗಳಲ್ಲಿ ಚೇತನವನ್ನು ತುಂಬತಾನಂತ. ಆ ಚೇತನ ಏನಾಗ್ತದ? ಅದು ಅಲ್ಲಿ ಪ್ರತಿಫಲನ ಆಗುತ್ತಲ್ಲ, ಅದಕ್ಕೆ ಏನಂತೀವಿ ನಾವು? ಚಿದಾಭಾಸ. ಚಿದಾಭಾಸ ಚಿತ್ತದ ಆಭಾಸ. ಚೇತನ ರಹಿತತ್ವೇ ಸತಿ ಚೇತನವತ್ ಭಾಸತೆ ಇತಿ ಚಿದಾಭಾಸ. ಚೇತನ ಅಲ್ಲ, ಅದ್ರ ಚೇತನದಂತೆ ಕಾಣ್ತದ. ರಾಜ ಅಲ್ಲ, ರಾಜನಂತ ಕಾಣ್ತಾನ. ಯಾರವ? ಮಂತ್ರಿ.
ಮಂತ್ರಿ ಕಾರ್ಬಾರ ಎಲ್ಲ ಮಾಡೋ ಮಂತ್ರಿ ಯಾರ್ದ ಅಧಿಕಾರ ಐತಿ? ರಾಜನ ಅಧಿಕಾರವನ್ನ ಬಳಸ್ತಾರ. ಹಂಗ ಈ ಚಿದಾಭಾಸ ಏನದಾನಲ್ಲ, ಸೂಕ್ಷ್ಮ ಶರೀರದಲ್ಲಿ ಬಿದ್ದಂತ ಪ್ರತಿಬಿಂಬ, ಅವ ಎಲ್ಲ ನಡೆಸ್ಯಾನ ವ್ಯವಹಾರ. ಅವ ಆಶೀರ್ವಾದ ಮಾಡವ ರಾಜ. ಅವ ಮಾಡೋದು ಚಿದಾಭಾಸ ಕೆಲಸ. ಯಾರದ ಸತ್ತ ಪಡ್ಕೊಂಡ್ ಮಾಡ್ತಾನವ ಅಂದ್ರ ರಾಜನ ಸ್ವತ್ತು ಪಡ್ಕೊಂಡು ಮಂತ್ರಿ. ಹಂಗೆ ವಿತ್ ಬಾರೋಡ್ ಕಾನ್ಶಿಯಸ್ ಎನ್ಸಿಎನ್ಸಿ, ಕೈಗಡ ತಗೊಂಡಂತ ಅರಿವಿದು. ಆ ಸೂಕ್ಷ್ಮ ಶರೀರ ಏನ್ ಮಾಡ್ತದ? ಚಿದಾಭಾಸನ್ನ ಹುಟ್ಟಿಸ್ತದ ಈ ಸ್ಥೂಲ ಶರೀರದೊಳಗ. ಆ ಸ್ಥೂಲ ಶರೀರ ಅವಾಗ ಏನ್ ಮಾಡ್ತದ? ಅದು ಅರಿವೈತಿ ಅನ್ನುವಂಗ ಕೆಲಸ ಮಾಡ್ತದ. ಆತ್ಮ ಅನ್ನುವಂತವ ಏನ್ ಮಾಡ್ತಾನ? ಸೂಕ್ಷ್ಮ ಶರೀರದ ಮೂಲಕ ಸ್ಥೂಲ ಶರೀರಕ್ಕೆ ಚೇತನವನ್ನ ಕೈಗಡ ಕೊಡ್ತಾನ. ಈ ರೀತಿ ಸೂಕ್ಷ್ಮ ಶರೀರ ಸ್ಥೂಲ ಶರೀರ ಕೆಲಸ ಮಾಡಾಕತ್ತಾವ. ಹೌದು, ಖರೇರಿ. ಇಲ್ಲಿ ಯಮಧರ್ಮರಾಯ ಅಜ್ಞಾನಿಗಳ ಸಾಯಿ ಹೊತ್ತಾಗ ಏನಾಗ್ತದ ಅನ್ನೋದು ಹೇಳ್ತಾನ, ಕೇಳ್ರಿ ಒಂದಿಷ್ಟು. ನಮಗಂತೂ ಸತ್ ಋಣ ಇಲ್ಲ ಅಂತೀರನ್ನ, ಅದು ಖರೇನೆ ಬಿಡು. ಯಾಕೆ? ಸತ್ಯದ ಅನುಭವನ ಇಲ್ಲ. ಸತ್ಯದ ಅನುಭವನ ಇಲ್ಲ. ಆದ್ರೆ ಸಾಯುದ ಹೆಂಗ ಅನ್ನೋ ಶಾಸ್ತ್ರ ಹೇಳ್ತದ. ಅದಕ್ಕೆ ಅನುಭವ ಇಲ್ಲ ಅಂತ ತಿಳ್ಕೊಂಡನ ಪ್ರಮಾಣ ಉಪಯೋಗ ಮಾಡಾಕತ್ತಾರ. ಕೇಳ್ರಿ. ವಾಟ್ ಹ್ಯಾಪನ್ಸ್ ಟು ಎ ಪರ್ಸನ್ ಅಟ್ ದ ಟೈಮ್ ಆಫ್ ಡೆತ್? ಯಾವನೊಬ್ಬ ಮನುಷ್ಯ ಸಾಯ್ಬೇಕಾದ್ರೆ ಏನಾಗ್ತದೆ ಅಂತ ಕೇಳ್ತಾರ. ದಾಟು ಅಂತ ಒಂದು ಕಾದಂಬರಿ ಅದ, ಭೈರಪ್ಪಂದು. ಓದ್ರಿ, ಬಾಳ ಚಂದ ಕಲ್ಪನಾ ಮಾಡಿ ಬರ್ದಾರ. ಕಾದಂಬರಿ ಅಂದ್ರೆ ಕಲ್ಪನೆನ ಐತಿ. ಅವ್ರು ದಾಟು ಕಾದಂಬರಿನ ಓದ್ರಿ. ಆಮ್ಯಾಗ ಪರ್ವ ಕಾದಂಬರಿ ಓದ್ರಿ, ಮಹಾಭಾರತ ತಿಳಿತದ. ದಾಟು ಓದ್ರಿ, ಇದು ಲೈಫ್ ಆಫ್ಟರ್ ಡೆತ್ ಅನ್ನೋದು ತಿಳಿತದ. ಸ್ವಲ್ಪ ಅನುಭವ ಬರ್ತದ. ಇಲ್ಲಿ ಹೇಳಾಕತ್ತಾರ ಹೆಂಗಂದ್ರು ಇದು ಕೇಳ್ಬಿಡ್ತು. When the mirror is removed, the reflection disappears, but the sun continues to be there ಅಂತಾರ ಅಪ್ಪೋ. ಸೂರ್ಯ ಅದಾನ, ಕರಡಿನೂ ಅದ, ಕರಡಿಯೊಳಗ ಪ್ರತಿಬಿಂಬನೂ ಅದ. ಅವಾಗೇನದ? ಎಲ್ಲ ವ್ಯವಹಾರಗಳು ನಡೆದಾವ. ಈಗ ನಡಕಿನ ಕರಡಿ ಒಂದು ತೆಗೆದು ಬಿಡ್ರಿ, ನಡಕಿನ ಕರಡಿ ತೆಗೆದು ಬಿಡ್ರಿ. ಅವಾಗ ಚಿದಾಭಾಸ ಅದಾನೇನು? ವಿಚಾರ ಮಾಡ್ರಿ. ಇಲ್ರಿ ಅಪ್ಪರಿ, ಇದು ಕರಡಿ ತೆಗೆದ ಬಳಕ ಚಿದಾಭಾಸನ ಇಲ್ಲ, ಕರಡಿ ಅಂತ ತೆಗೆದ ಬಿಡ್ತೇವೆ. ಸೂರ್ಯ ಇಲ್ಲೇನು? ಸೂರ್ಯ ಅದಾನ್ರಿ. ಸೂರ್ಯ ಯಾವಾಗ್ಲೂ ಇರಾವಂತ ಡೆಫಿನೇಷನ್ ಆಯ್ತು. ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ ಯಾವಾಗ್ಲೂ ಇರಾವ ಸೂರ್ಯ ಅಂದ್ರೆ ಆತ್ಮ ಇರ್ಬೇಕು. ಸೂರ್ಯ ಅಂದ್ರೆ ಆತ್ಮ ಇದ್ದಂಗ. ಅವ ಯಾವಾಗ್ಲೂ ಇರ್ತಾನ. ಅವನ ಇರುವಿಕೆ ಅನ್ನುವಂಥದ್ದು ಇಲ್ಲ, ಅವ ಯಾವಾಗ್ಲೂ ಇರ್ತಾನ. ಈಗ ಕರಡಿಯನ್ನು ತೆಗೆದಾಗ ಏನಾಗ್ಬಿಡ್ತು? ಜೀವ ಇರದಂಗ ಆತ. ಆದ್ರ ಸೂರ್ಯ ಅದಾನ. ಅದೇ ರೀತಿ ಯಾವಾಗ ಈ ಶರೀರದೊಳಗಿದ್ದ ಸೂಕ್ಷ್ಮ ಶರೀರ ಬಿಟ್ಟು ಹೋಗ್ತದ, ಅವಾಗ ಏನಾಕತಿ? ಕರಡಿ ಹೋತು, ಸೂಕ್ಷ್ಮ ಶರೀರ ಹೋತು ಅನ್ನೋತೇನ. 17 ತತ್ವದ ಏನ್ ಶರೀರ ಅದ ನೋಡ್ರಿ. ಪಂಚ ಪ್ರಾಣಗಳು, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಮನಸ್ಸು ಬುದ್ಧಿ, ಇವು 17 ತೋರ್ರಿ. ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಅವ್ 4 ಸೇರಿಸ್ಕೊಂಡು 19 ತೋರ್ರಿ. ಇದು 19 ಶರೀರದ ಏನೈತಲ್ಲ, ಇದಕ್ಕ ಸೂಕ್ಷ್ಮ ಶರೀರ ಅಂತಾರ. ಈ ಸೂಕ್ಷ್ಮ ಶರೀರ ಅಂದ್ರ ಕರಡಿ ಇದ್ದಂಗ. ಈ ಕರಡಿ ಇಲ್ದಂಗಾಗಿ ಹೋಗ್ತದ, ಈ ಶರೀರವನ್ನು ಬಿಟ್ಟು ಹೋಗ್ತದ. ಅದು ಯಾವುದು? ಈ 17 19 ತತ್ವದ ಏನದ? ಈ ಸೂಕ್ಷ್ಮ ಶರೀರ ಈ ಶರೀರವನ್ನ ಬಿಟ್ಟು ಹೋಗ್ತದ. ಅಜ್ಞಾನಿ ಹೇಳಿ, ಅಜ್ಞಾನಿ ಶರೀರ, ಅಜ್ಞಾನಿ ಸಾಯ್ಬೇಕಾದಾಗ. ಯಾವಾಗ ಈ ಸೂಕ್ಷ್ಮ ಶರೀರ ಈ ಶರೀರವನ್ನ ಬಿಟ್ಟು ಹೋಗ್ತದ, ಅವಾಗ ಶರೀರದೊಳಗ ಪ್ರತಿಬಿಂಬ ಐತೇನು? ಚಿದಾಭಾಸ ಇಲ್ಲ. Atma in the form of reflected consciousness, the Chidabhasa is no longer available to the body. ಚಿದಾಭಾಸ ರೂಪದಲ್ಲಿ ಇರುವಂತಹ ಆತ್ಮನ ಪ್ರತಿಬಿಂಬ ಆದಂತಹ ಚಿದಾಭಾಸ ಈ ಶರೀರದಲ್ಲಿ ಇಲ್ಲ. ಯಾವಾಗ ಸೂಕ್ಷ್ಮ ಶರೀರ 17 ತತ್ವದ ಈ ಶರೀರವನ್ನು ಬಿಟ್ಟು ಹೊರಟು ಹೋಯ್ತು, ಅವಾಗ ಇದರಲ್ಲಿ ಪ್ರತಿಬಿಂಬ ಇಲ್ಲ. ಆದ್ರ ಆತ್ಮ ಐತಿ ಇಲ್ಲ? ವ್ಯಾಪಕವಾದಂತ ಆತ್ಮ ಐತಿ ಇಲ್ಲ? ವಿಚಾರ ಮಾಡಿ ಹೇಳ್ರಿ. ಆತ್ಮ ಐತಿ ಇಲ್ಲೋ? ಐತ್ರಿ. ಐತಿ, ಆತ್ಮ ಅದ.
ಆ ಸೂಕ್ಷ್ಮ ಶರೀರ ಒಳಗಿದ್ದಾಗ ಪ್ರಾಣ ಇದ್ದಾಗ ಉಸಿರಾಡ್ಸತಿಲ್ಲ. ಆ ಉಸಿರಾಟ ಏನ್ ತೋರಿಸ್ತತಿ ಅಂದ್ರೆ ಒಳಗ ಆತ್ಮ ಅದಾನ ಅಂತ ತೋರಿಸ್ತದೆ. ಡಾಕ್ಟರ್ ಏನ್ ನೋಡ್ತಾನ? ಉಸಿರು ನೋಡ್ತಾನ. ಉಸಿರು ಐತೆ ನೋಡ್ತಾನ. ಸತ್ತೈತೆ ಇಲ್ಲ ನೋಡಾಕ ಉಸಿರು ನೋಡ್ತಾನ. ಓ ಉಸಿರು ಇಲ್ಲ, ಇಲ್ರಿ ಐತಿ, ಉಸಿರು ಐತಿ. ಉಸಿರು ಐತಿ ಅಂದ್ರ ಜೀವಂತ ಅದಾನ. ಉಸಿರು ಇಲ್ಲ ಅಂದ್ರ ಹೋಗಿ ಐತಿ. ಅದ್ರ ಅರ್ಥ ಏನು? ಉಸಿರಾಟ ಇದ್ರ ಆತ್ಮನ ಅನುಗ್ರಹ ಅದ. ಅದಾನ, ಆತ್ಮ ಅದಾನ. ಆತ್ಮನು ಅದಾನ, ಚಿದಾಭಾಸನು ಅದಾನ ಅಂತ ಅರ್ಥ. ಅವರ ಆತ್ಮ ಆರ್ಸಿ draws the prana, the exhalation air out of your lungs and throw it outside. ಆ ಪ್ರಾಣವನ್ನ ಏನ್ ಮಾಡ್ತಾನೆ ಇವ? ಯಾವುದು? ಈ ರಿಫ್ಲೆಕ್ಟೆಡ್ ಕಾನ್ಶಿಯಸ್ನೆಸ್ ಆಭಾಸ ಏನದಲ್ಲ, ಆಭಾಸ. ಒರಿಜಿನಲ್ ಅವ ಏನ್ ಮಾಡುದಿಲ್ಲ, ಉಸಿ ಏನು ಮಾಡುದಿಲ್ಲ. ಆಭಾಸ ಏನ್ ಮಾಡ್ತಾನಂತಂದ್ರ ಆ ಪ್ರಾಣ ಐತಲ್ಲ, ಆ ಪ್ರಾಣವನ್ನ ಎತ್ತಿ ನಮ್ ಲಂಗ್ಸ್ ಅಂತಂದ್ರ ಪುಪ್ಪಸಗಳಿಂದ ಹೊರಗೆ ಹಾಕ್ತಾನಂತ, ಹೊರಗೆ ಒಗಿತಾನಂತ. ದೆನ್ ಡ್ರಾಸ್ ಅಪಾನ, ಅಪಾನ ವಾಯುವಿನ ಏನ್ ಮಾಡ್ತಾನ? ಎಳಿತಾನ, ಒಳಗ್ ಜಕ್ಕೋತಾನ. ಒಳಗ್ ಜಕ್ಕೊಂಡು ದಟ್ ಗೋಸ್ ಡೌನ್ವರ್ಡ್ ಇನ್ ಟು ದಿ ಲಂಗ್, ಅದು ಕೆಳಗೆ ಹೋಗ್ತದೆ. The adorable Atma Vamana decides in the mind with the help with which is in the heart. ಒಂದು ತೊಳಗ್ ಜಗ್ತಿರ್ತದ, ಒಂದು ಮ್ಯಾಗ್ ಜಗ್ತಿರ್ತದ. ಇದು ಸಮಾನವಾಗಿ ಒಂದು ನಡಕಿನ ಸ್ಥಿತಿ ಒಳಗೆ ಏನು ಉಳಿತೈತಲ್ಲ ಅದು ವಾಮನ. ಅದು ವಾಮನ ಅಂದ್ರೆ ಅದೇ ಆತ್ಮ ಅಂತ. ಅದೇನಿರ್ತೈತಿ ಅದು ಮನಸ್ಸಿನಲ್ಲಿ ಇರ್ತದೆ. which is in the heart. It is not the physical residence. Atma is recognizable within the mind in the form of awareness. ಇಲ್ಲಿ ಹೃದಯ ಅಂತಂದ್ರೆ ಈ ಹೃದಯಕ್ಕೆ ಹೋಗ್ಬೇಡ್ರಿ. ಅಲ್ಲಿ ಹೃದಯ ಅಂದ್ರೆ ಏನಂತ ತಗೊಳ್ರಿ, ಮನಸ್ಸಂತ ತಗೊಳ್ರಿ. ಆ ಮನಸ್ಸು, ಅದಕ್ಕೆ ನಾವು ಅದನ್ನ ಡಿಫ್ರೆನ್ಶಿಯೇಟ್ ಮಾಡಾಕ ನಿಮ್ಗೆ ಬಲಗಡೆ ಐತಂತ ತಗೋರಿ ಅಂತ ಹೇಳ್ತೀನಿ. ಇದು ರಕ್ತ ಸಂಚಲನ, ರಕ್ತ ಸಂಚಾರ ಮಾಡುವಂತದ್ದು ಹೃದಯ ಎಡಕದ, ಇದು ಬಲಕದ ಅಂತ ಇಟ್ಕೊಳ್ರಿ. ನಿಮ್ ಕಲ್ಪನೆಗೆ ಹೇಳಾಗತ್ತೀನಿ. ಎಲ್ಲದ ಮನಸ್ಸದಲ್ಲ, ಮನಸ್ಸೊಳಗ ಆತ್ಮ ಆ ಹೃದಯಾಕಾಶದಲ್ಲಿ, ಮನಸ್ಸಿನ ಹೃದಯಾಕಾಶದಲ್ಲಿ ಆತ್ಮ ಅದ. ಕಾನ್ಶಿಯಸ್ನೆಸ್. ಆತ್ಮ ಈಸ್ ರೆಕಗ್ನೈಸಬಲ್ ವಿತ್ ಇನ್ ದ ಮೈಂಡ್ ಇನ್ ದ ಫಾರ್ಮ್ ಆಫ್ ಅವೇರ್ನೆಸ್. ಅದು ಯಾವ ರೂಪದಾಗ ಅದ? ಅಲ್ಲಿ ಆ ಮನುಷ್ಯನನ್ನುವಂತಹ ಆಕಾಶದಲ್ಲಿ ಅರಿವು ರೂಪದಿಂದ ಅದ. ಕಾನ್ಶಿಯಸ್ನೆಸ್, ಎಕ್ಸ್ಪೀರಿಯನ್ಸರ್, ಅನುಭವ ಮಾಡುವವನ ಅವನ ಸ್ವರೂಪದಾಗ ಅದ. ದೃಕ್ ಆಗ್ಯದ, ದೃಶ್ಯ ಅಲ್ಲ, ದೃಕ್ ಆಗ್ಯದ ನೋಡ್ರಿ. It is like saying that the Lord is in the temple, although God is all pervading. ಇದು ಹೆಂಗ ಅನ್ನೋ ಮಾತಂದ್ರ, ಆ ವ್ಯಾಪಕವಾಗಿರುವ ಚೇತನವನ್ನ ನಾವು ಗುಡಿಯೊಳಗದಾನ ಅಂತ ಭಾವ ಮಾಡ್ಯವಲ್ಲ, ಹಂಗ ಈ ಒಂದು ಹೃದಯದಲ್ಲಿ ಅಂದ್ರೆ ಮನಸ್ಸನ್ನುವಂತಹ ಹೃದಯದಲ್ಲಿ ಭಗವಂತನ ವಾಸ ಇದೆ ಅಂತ ತಿಳ್ಕೊಳ್ರಿ ಅನ್ನಕ, ತಿಳ್ಕೊಳಾಕಿದ್. ಅವ ವ್ಯಾಪಕದಾನ, ಭಗವಂತ ಎಲ್ಲಾ ಕಡೆ ವ್ಯಾಪಕ. ಆ ವ್ಯಾಪಕ ತತ್ವ ತಿಳಿದವ್ರಿಗೆ ಗುಡ್ಯಾಗ ಅದಾನ, ನಿಮ್ಮ ಶರೀರದಾಗ ಅದಾನ, ಮನಸ್ಸಿನಾಗ ಅದಾನ. ಆ ಮನಸ್ಸಿನಲ್ಲಿರುವಂತ ಹೃದಯಾಕಾಶದಲ್ಲಿ ಅದಾನ, ಆತ್ಮ ಅದಾನ. ತಿಳ್ಕೊಳಕ ಒಳಗದಾನ ಅನ್ನೋದು ಗೊತ್ತಾಗುತ್ತಾನ, ಗುಡಿಯಾಗ ಹುಡುಕಾಡೋದ್ರಿ ಅನ್ರಿ. ಮೊದಲ ಎಲ್ಲಿ ಹುಡ್ತಾಗ ಗೊತ್ತೇನ್ರಿ? ಗುಡ್ಡ, ಸರೋವರ, ನದಿ, ಸಮುದ್ರ ಕಡೆ ಹೋಗ್ತಾನ ಹುಡುಕಾಡಕ್. ಅಲ್ಲಿ ಸಿಗ್ಲಿಲ್ಲ ಅನ್ನೋತೇನ ಗುಡಿಯಾಗ ಹುಡುಕ್ತಾನ. ಅಲ್ಲಿ ಸಿಗ್ಲಿಲ್ಲ ಅಂದ್ರೆ ಶರೀರದ ಹುಡುಕ್ತಾನ. ಆಯ್ತ್ರಿ. ಆಮ್ಯಾಗ ಎಲ್ಲೂ ಸಿಗ್ಲಿಲ್ಲ ಅಂತಂದ್ರೆ ಸಿಗ್ಲಿಲ್ಲ ಅಂತ ಹೇಳುದ್ರಿ ಮನುಷ್ಯ, ಅಷ್ಟು ದಡ್ಡದ. ಸಿಕ್ಕನೇ ಹೋಗಿದ್ದೇನಪ್ಪ, ಎಲ್ಲಮ್ಮ ಗುಡ್ಡಕ್ಕೆ ಹೋಗಿದ್, ಎಲ್ಲಮ್ಮ ಬೆಟ್ಟಿ ಅಂದ ಕೇಳಿದ್ರ ಶರೀಫ್ ಯಾರಿಗೆ ಹೋಗ, ನಮ್ಮವ್ ಬೆಟ್ಟಿಯಾಗಿದ್ದೇನ ಅಂತ ಕೇಳಿದ್ನಂತ ಯಾರೋಗ ಶರೀಫ. ಇವೇನ್ ಕಟ್ಬಿಡ ಅಲ್ಲೇ ಮರ ಅನ್ನಂತಾವ್. ಇವ್ರವ್ ಅಂತ ಎಲ್ಲವ ಹೇಳ್ರಿ, ಮುಸಲ್ಮಾನ್ ಹಾಕಿ ನೋಡಿದ ಇತ್ತು ದೇವತೆ. ನಮ್ಮವ್ ಅಂತಾರಲ್ಲ, ಇವ್ ಕೂಡಿ ಎಡಬಟ್ಟ ಮನುಷ್ಯ, ಇವ್ ಉತ್ತರ ಹೇಳೋದ್ ಬೇಡ, ಸುಮ್ನೆ ಹೋದಂತ. ಎಲ್ಲ ಮುಗಿದಕ್ಕೆ ಹೋಗಿದ್ದಿ, ನಮ್ಮ ಬೆಟ್ಟಿ ಅಂದೇನೋ ಅಂತ ಕೇಳಿದಂತ ಅವ ಅಂತ ಆಡ್ಬಿಟ್ಟಿದ್ದ ನೋಡಿ. ಹಂಗ ನಾವು ಪರಮಾತ್ಮನ್ನ ಹೊರಗೆ ಹುಡುಕಾಡ್ತೀವಿ. ಯದ್ಯಪಿ ನಾವು ಪರಮಾತ್ಮನ ಸ್ವರೂಪರ ಇದೇವೆ, ಇದು ಗೊತ್ತಾಗುದಿಲ್ಲ. ಇಲ್ಲೇ ಐತ್ ನೋಡ್ರಿ ಎಲ್ಲ ಮಸಲ. ತಾನೇ ಭಗವಂತ ಇದ್ದು ಹೊರಗೆ ಹುಡುಕಾಡಿ ಸಿಗ್ತಾನೇನ್ರಿ ಅವ? ಆಯಾಸ ಮಾತ್ರ. ಆ ಆಯಾಸ ಆದ್ಮ್ಯಾಗ ಅದು ಹೃದಯ ಹಣ್ಣಾಗ್ತದ. ಎಲ್ಲಾ ಕಡೆ ಹುಡುಕಿದೆ, ನನಗಂತೂ ಸಿಗುವಂತು. ಎಲ್ಲದಪ್ಪ ಇದು?
ಹುಡುಕ್ಯಾಡೋದ್ ಬಿಟ್ಟಾಗ ಗೊತ್ತಾಗತ್ತಿ, ಅಲ್ಲಿ ಹುಡುಕ್ಯಾಡೋದ್ ಬಿಡ್ಬೇಕು, ಎಲ್ಲಿ ಇಲ್ಲ ಅಂತ ಗೊತ್ತಾಗ್ಬೇಕು. ಎಲ್ಲ ಗುಡ್ದಾಗ ಅಷ್ಟ ಎಲ್ಲ ಅದಾರ, ತಿರುಪತಿಗೆ ಅಷ್ಟ ತಿಮ್ಮಪ್ಪ ಅದಾರ, ಗುಡ್ಯಾಗ ಅಷ್ಟ ದೇವ್ರ ಅದಾರ, ಸಿದ್ದಾರೂಢ ಗುಡ್ದಾಗ ಅಷ್ಟ ಸಿದ್ದಾರೂಢ ಅದಾರ. ಇದೀಗ ಹೋಗ್ಬೇಕು ನೋಡ್ರಿ ತಲೆಯಾಗಿಂದು. ಇದು ಈ ಜಡ್ ಯಾವಾಗ ಬಿಡ್ತೈತ್ರಿ? ಈ ಜಡ್ ಯಾವಾಗ ಬಿಡ್ತದ ಹೇಳಿ? ಹುಚ್ಚು ಬಿಡ್ಲಿಲ್ಲ, ಹೆಂಗಾರ ಮಾಡಿ ಹುಚ್ಚರ ಹಿಡ್ದೈತಿ ಕನ್ಯಾಕ. ಯಾರದ ಧೈರ್ಯ ಮಾಡಿ ಕನ್ಯಾ ಕೊಟ್ರ ಅಂದ್ರೆ ಅವ್ನು ಹುಚ್ಚ ಬಿಡ್ತೈತಿ. ಯಾಕಂದ್ರ ಅವ್ನು ಹಿಡಿದಿದ್ ಹುಚ್ಚ ಎದ್ರ ಹುಚ್ಚ ಹಿಡ್ದೈತಿ? ಆ ಹುಡುಗಿ ಹುಚ್ಚ ಹಿಡ್ದೈತಿ. ಲಗ್ನ ಆದ್ರ ಅಲ್ರಿ ಹುಚ್ಚದ ಹುಚ್ಚಿಗೆ ಹೆಂಗ್ ಕೊಡೋನು ಕನ್ಯಾ ಅಂತ ಕನ್ಯಾಕ ತಗೊಳಲ್ಲ. ಹೀಗಾಗೈತ್ ನಮ್ ಬಾಳೆ. ಹುಚ್ಚನಿಗೆ ಹೆಂಗ್ ಕೊಡೋನು ಅಂತ ತಿಳ್ಕೊಂಡು ಯಾರು ಕನ್ಯಾ ಕೊಡುವಲ್ರು. ಅವ್ನು ಹಿಡಿದಿದ್ದ ಹುಚ್ಚ, ಹುಡುಗಿ ಹುಚ್ಚ ಹಿಡ್ದೈತಿ. ಹಿಂಗಾಗೈತಿ. ಇನ್ನೊಂದ್ ದೇವ್ರ ಹೊರಗೆ ಹುಡುಕಾಗತ್ತೇವಿ, ಹೊರಗಿಲ್ಲ ಅಂದ್ ಗೊತ್ತಾಗು ಮಟನು ಹಂಗ ಹುಡ್ಕುದ 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 ಹುಡ್ಕುದ. ಶಿವರಾತ್ರಿ ಹೊರಗೆ ಮಾಡುದ್ರಿ. ಹೊರಗೆ ಶಿವರಾತ್ರಿ ಮಾಡೋದು. ಹೊರಗೆ ಶಿವರಾತ್ರಿ ಮಾಡ್ರಿ, ಅಗ್ನಿಹೋತ್ರಾದಿಗಳನ್ನ ಮಾಡ್ರಿ, ಉರಿ ಹಚ್ಚ್ರಿ, ಹೋಮ ಕುಂಡ, ಕಣ್ಣ ಉರಿದಿ, ಶಾಖದ ಕುಂಡ್ರಿ, ಬೆವರಿಳಿ. ಗೊತ್ತಾಗಿಲ್ಲ ಒಂದ್ ಸಾಗುತ್ತ, ಗೊತ್ತಾಗಿಲ್ಲ ಅಂತ ಇಟ್ರ ಅವನ್ನೆಲ್ಲ ದಣಿ 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 ದಣದು. ಎಲ್ಲೂ ಇಲ್ಲ ಬಿಡೋ ಮರ, ಹೊರಗೆ ಎಲ್ಲದು ಗೊತ್ತಾಗ್ಮಟ ದಳಿಬೇಕಾಗೈತಿ. ದಳ್ಯಾಕ್ ಹಚ್ಚಾರ, ನಮಗ್ ದಳ್ಯಾಕ್ ಹಚ್ಚಾರ, ಗಾಳಿ ಗುದ್ದಿ ಮೈ ನುಸ್ಕೊಳಕ್ ಹಚ್ಚಾರ ನಮ್ ಹಿರಿಯಾರ. ಹೇಳಿಲ್ಲ ಬೆರಕೆ ಅವ್ರು, ಆದ್ರೆ ಹೇಳಿಲ್ಲ ನೋಡ್ರಿ ಅವ್ರು. ಬ್ರಾಕೆಟ್ನಾಗೂ ಹೇಳಿಲ್ಲ ಅವ್ರು, ಎದ್ದು ಹೇಳಿಲ್ಲ. ಅವ್ರಿಗೆ ಗುರ್ತಾದ್ರಿ ಹೇಳ್ತಿದ್ರಪ್ಪ, ಅವ್ರಿಗೆ ಗುರ್ತಾಗಿಲ್ಲ, ಅದು ಅದಕ್ಕೆ ಹೇಳಿಲ್ರಿ ಅವ್ರು. ಗೊತ್ತದ್ರಿ ಅವ್ರಿಗೆ, ಭಾಷೆ ಹೇಳದ್ರು ಅವ್ರು. ಹಿರಿಯರ್ ನಮ್ ಹಿರಿಯರ್ ಭಾಷೆ ಹೇಳೋರ, ನಮ್ ಗುರು ಹಿರಿಯರು ಗುರುಗಳಾತು ಹಿರಿಯರಾತು ಭಾಷೆ ಹೇಳೋದ. ಎರಡು ಕೈ ಐತಿ ಮ್ಯಾಲ ಬರ್ಲಿ ಅಂತ್ರಿ, ಎರಡು ಕೈ ಐತಿ ಇಲ್ಲಿ ಬರ್ಲಿ ಅಂತ ಆಮ್ಯಾಲ ಇವ್ರನ್ನ ಹಿಡ್ಕೊಂಡ್ ಅಂತಾರ. ಅಕ್ಕ ಮಾದೇವಿ ಸಿದ್ದೆ ಜಲ್ದಿ ಸಿಗ್ಲಿಲ್ರಿ. ಈ ಕಡಿಗ್ ಒಂದ್ ವಚನ ಹೇಳಿಬಿಟ್ಲು, ಅಷ್ಟ ವಿಧಾರ್ಚನೆ ಮಾಡಿ ನಿಮ್ಮನ್ನು ಒಲಿಸುವೆನಯ್ಯ, ಇನ್ನು ಬಹಿರಂಗ ವ್ಯವಹಾರ ದೂರಸ್ಥ, ವಾಂಗ್ಮನಾತೀತ, ಮತಿಗೆ ಅತೀತ, ನಿನ್ನನ್ನು ಒಲಿಸುವುದು ಎನ್ನ ಅಳವಲ್ಲ, ನೀನೇ ಒಲಿಯಲಿ ಅಂತೇಳಿ ಕಡಿಗೆ ಅಂತ ಹಾಕಿರಿ. ಅಷ್ಟ ಅನ್ಬೇಕಾದ್ರೆ ಎಷ್ಟು ಪ್ರಯತ್ನ ಮಾಡಿರ್ಬೇಕು, ಅಂತಃಕರಣ ಎಷ್ಟು ಕುದ್ದಿರ್ಬೇಕು, ವಿಚಾರ ಮಾಡ್ರಿ ಸುರೇಶ್. ಅದೇ ನಾವ್ ಇಲ್ಲಿ ಪ್ರಯೋಗ ಮಾಡ್ಬೇಕಂತೀಗ್ರಿ. ತಳಮಳ ಆಗ್ಬೇಕು ಒಳಗ ಅಂತ ಕುದಿಬೇಕಾದ್ರೆ ಒಳಗ. ಸಿಗ್ವಾಲ್ದಲ್ಪ ಇದು ತತ್ವ ನನಗ್ ತಿಳಿವಾಲ್ದಲ್ಪ. ಇಷ್ಟ ಹೇಳಾಗತ್ತಾರ ತಿಳಿವಾಲ್ದಲ್ಲ, ಎಂತ ಮಡ್ಡ ತಲೆ ಇದ್ದಿತ್ತು ನಾನು. ಹಿಂಗ ಒಳಗ ಮಂಥನ ಆಗ್ಬೇಕು, ಅವಾಗ ಹಣ್ಣಾಗತ್ತಿರೋದು. ಆ ಹಣ್ಣಾಗುವಿಕೆ ಸಲುವಾಗಿ ಇಟ್ಟಾರ ಅದನ್ನೆಲ್ಲ. ಅದು ಅದಕ್ಕೆ ಬೆರಿಕೆ ಅದಾರ ಹಿರಿಯರು, ಗುರು ಹಿರಿಯರು ಬಹಳ ಶಾಣ್ಯಾರ. ಸೂಕ್ಷ್ಮವಾಗಿ ಏನು ಹೊರಗೆ ಹುಡುಕ್ಬೇಡ, ಒಳಗ ಹುಡುಕು ಅಂತಂದ್ರೆ ಇವ್ರು ಹುಡುಕ್ತಾರೇನ್ರಿ? ನಿಮ್ಮ ಎಷ್ಟು ಮಂದಿ ಅದಾರ ನೋಡ್ರಿ, ಲಕ್ಷಕ್ಕೊಬ್ರು, ಕೋಟಿಗೊಬ್ರು ಅಂತ ಹಿಂಗ್ ಹುಡ್ಕೋರು. ಅದಕ್ಕ ಬಾಳ ಕಮ್ಮಿ ಅದಾರ. ಮೆಜಾರಿಟಿ ಇಸ್ ವೆರಿ ಲೆಸ್. ನಮ್ ಸ್ಟ್ರೆಂತ್ ಇಲ್ಲ, ಪ್ರಜಾಪ್ರಭುತ್ವದ ನಮ್ಗೆ ಓಟ್ ಬಿಡಂಗಿಲ್ಲ. ಈ ಕಡೆ ಏನೇ ಇದ್ರು, ಈ ಕಡೆ ಶ್ರೋತ್ರಿಯ ಬ್ರಹ್ಮಷ್ಟು ಗುರುವಿನ ಹತ್ರ ನಮ್ದು ಆಟ. ನಮ್ಗೆ ಓಟ್ ಬೀಳುವ ಬಾಳ ಕಮ್ಮಿ. ಅಜ್ಞಾನಿಗಳ ಬಾಳ ಅದಾರ ಈ ಸಂಸಾರದಾಗ, ಓಟ್ ಬೀಳುದಿಲ್ಲ ನಮ್ಗೆ. ಇರ್ಲಿ, ನಾವಷ್ಟು ಪಾರಾಗೋ ವಿಚಾರ. ಗುರುಗಳು ಅಂದ್ರಿ ಒಂದ್ಸಲ ರೀ, ಹ್ಞೂನ್ರಿ, ನಮ್ ಗುರುಗಳು ಶೆಟ್ರ ಗುಡಿ ದೇವಸ್ಥಾನ ಅಡ್ಡಾಡಿದ್ರಲ್ಲಿ ಸಾಕಿನ ಮಠಮಾನ್ಯಗಳ ಕಡೆ ಅಡ್ಡಾಡ್ರಿ, ಜ್ಞಾನಿಗಳ ಕರ್ತೃಗದ್ದಿ ದರ್ಶನ ಮಾಡ್ರಿ, ಜ್ಞಾನಿಗಳ ಸಂಪರ್ಕ ಮಾಡ್ರಿ ಅಂತ ಹೇಳಿದ್ರು. ಗುಡಿಗೆ ಹೋಗ್ಬಿಡತಾರಲ್ಲ ಇವ್ರು, ಹಿಂಗ ಅಂತೇಳಿ ಹಿಂಗ ಅನ್ಸಿತ್ ನಮಗ ಅವಾಗ್ರಿ. ಆದ್ರೆ ಈಗ ಅವ್ರು ಯಾಕೆ ಹೇಳುದು ಅನ್ನೋದು ತಾತ್ಪರ್ಯ ತಿಳಿಲಿಕ್ಕೆ. ಗುಡಿಗೆ ಮತ್ತು ಮಠಕ್ಕೆ ವ್ಯತ್ಯಾಸ ಅಂದ್ರ, ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರು ಇದ್ದಲ್ಲೇ ಮಠ ಅಂತಾರ. ಬರೇ ಮೂರ್ತಿ ಇದ್ದಲ್ಲೇ ಅದಕ್ಕ ಗುಡಿ ಅಂತಾರ. ಅದಕ್ಕ ಗುಡಿಗೆ ಹೋಗ್ಬೇಡ್ರಿ, ಮಠಕ್ಕೆ ಹೋಗ್ರಿ ಅಂತ ಯಾರು ಎಲ್ಲಿ ಶ್ರೋತ್ರಿಯ ಬ್ರಹ್ಮಠ ಗುರುಗಳ ಶಾಸ್ತ್ರ ಶ್ರವಣ ಸಿಗ್ತದ ಅಲ್ಲಿ ಹೋಗ್ರಿ ಅಂತ ಹೇಳ್ಯಾರ ಅವ್ರು. ಯಾರು ಹೇಳ್ಯಾರ ಯೋಗ್ಯವಾಗಿ ಹೇಳ್ಯಾರ ಅವ್ರು. ಹೌದೌದೌದು. ಶುದ್ಧಾರೂಢ ಗುಡಿ ಅನ್ನೋದಿಲ್ಲ ಅದಕ್ಕೆ, ಶುದ್ಧಾರೂಢ ಮಠ ಅಂತಾರ. ಅಂದ್ರೆ ಎಲ್ಲಿ ಶಾಸ್ತ್ರ ಶ್ರವಣ ನಡೀತದ, ಶ್ರೋತ್ರಿಯ ಬ್ರಹ್ಮಷ್ಟು ಗುರುಗಳ ಶಾಸ್ತ್ರ ಹೇಳ್ತಿದ್ರು, ಅದಕ್ಕ ಮಠ ಅನ್ಬೇಕು ಅಂತ ಒಂದ್ ನೇಮ. ಆ ಅರ್ಥದಾಗನ ಮಠ ಅನ್ನೋ ಶಬ್ದ ಅದ. ಹೌದಾ ಸರ್?
ಈ ಆತ್ಮ ಏನದರ ಇವಾಗ ವಾಮನ ಅಂತ ಹೆಸರಿಟ್ರ ಈ ಶ್ಲೋಕದಾಗ ವಾಮನ ರಿಸೈಡ್ಸ್ ಇನ್ ದ ಮೈಂಡ್ ವಿಚ್ ಈಸ್ ಇನ್ ದ ಹಾರ್ಟ್. ಇಟ್ ಈಸ್ ನಾಟ್ ದ ಫಿಸಿಕಲ್ ರೆಸಿಡೆನ್ಸ್. ಆತ್ಮ ಈಸ್ ರಿಕಗ್ನೈಸಬಲ್ ವಿತ್ ಇನ್ ದ ಮೈಂಡ್ ಇನ್ ದ ಫಾರ್ಮ್ ಆಫ್ ಅವೇರ್ನೆಸ್, ಕಾನ್ಶಿಯಸ್ನೆಸ್ ಆರ್ ಎಕ್ಸ್ಪೀರಿಯನ್ಸರ್. It is like saying that the Lord is in the temple, although God is all pervading. All pervading God is available for worship in the temple. All the sense organs, Vishwe Devaha, worship the Atma residing in the sanctum, sanctorium, the mind. Each sense organ is a priest. ಅಲ್ಲೇ ಆತ್ಮ ಏನದನ ಆ ಮನುಷ್ಯನ ಹೃದಯ ಕಮಲದಲ್ಲಿ ವಾಸವಾಗಿದಾನ. ಎಲ್ಲ ದೇವತೆಗಳು ಅಂದ್ರ ಇವೆಲ್ಲ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು ಆ ಭಗವಂತ ವಾಮನ ಅಂತ ಹೆಸರಿಟ್ಟ ಆತ್ಮನಿಗೆ ಆ ವಾಮನಾಕಾರದಲ್ಲಿ ಇರುವಂತವನ್ನ ದೇವರನ್ನ ಈ ವಿಶ್ವೀ ದೇವಾಹ ಅಂದ್ರೆ ಎಲ್ಲ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು ಪೂಜೆ ಮಾಡ್ತಾವೆ. ಎಲ್ಲಿ ಪೂಜೆ ಮಾಡ್ತಾವ ಅಂತಂದ್ರ ಆ ಮನುಷ್ಯನಲ್ಲಿ ಇದ್ದಂತ ದೇವರನ್ನ ಪೂಜೆ ಮಾಡಾಕತ್ತಾವ. ಆ ಗುಡಿನ ಮನಸ್ಸೇ ಗುಡಿ. ಈಚ್ ಸೆನ್ಸ್ ಆರ್ಗನ್ ಇಸ್ ಎ ಪ್ರೀಸ್ಟ್. ಆ ಪ್ರತಿಯೊಂದು ಜ್ಞಾನೇಂದ್ರಿಯ ಏನದಾವಲ್ಲ ಅವೇ ಪೂಜಾರಿಗಳು. ಆರ್ ಎ ಡಿವೋಟಿ ಅಥವಾ ಭಕ್ತರು. ತಿಳ್ಕೊಡ್ರಿ, ಈ ರೀತಿ ಭಾವ ಮಾಡ್ರಿ. ಆಫರಿಂಗ್ ಡಿಫರೆಂಟ್ ಸೆನ್ಸ್ ಆಬ್ಜೆಕ್ಟ್ಸ್. ಏನೇನ್ ಕೊಡಾಕತ್ತಾವ ಅವ ಏನ್ ಅಗ್ನಿಯಲ್ಲಿ ಆಹುತಿ ಕೊಡಾಕತ್ತಾವ ಅಂದ್ರ ಶಬ್ದ ಸ್ಪರ್ಶ ರೂಪ ರಸ ಗಂಧವನ್ನ ಆ ಯಜ್ಞ ಕುಂಡದಲ್ಲಿ ಆಹುತಿ ಕೊಡಾಕತ್ತಾವ. ಯಾವ ಜ್ಞಾನೇಂದ್ರಿಯಗಳು, ಆ ಕರ್ಮೇಂದ್ರಿಯಗಳು ಯಾರಿಗ್ ಕೊಡಾಕತ್ತಾವು? ಆ ರಿಫ್ಲೆಕ್ಟೆಡ್ ಕಾನ್ಶಿಯಸ್ನೆಸ್ ಐತಲ್ಲ ಅದಕ್ಕ. ಮತ್ತ ಆಭಾಸ ಕೊಡಾಕತ್ತಾರ ಚಿದಾಭಾಸಗೆ. ಓರಿಜಿನಲ್ ಕಾನ್ಶಿಯಸ್ನೆಸ್ ಸಾಕ್ಷಿ, ಯಾವಾಗ್ಲೂ ಸಾಕ್ಷಿ. ಯಾವಾಗ್ಲೂ ಸಾಕ್ಷಿ ತಲೆ ಹಿಡ್ಕೊಂಡ್ಬಿಡ್ರಿ. ಫಾರ್ ಎಕ್ಸಾಂಪಲ್, ವೆನ್ ಐ ಆಮ್ ಕಾನ್ಶಿಯಸ್ ಆಫ್ ಸೌಂಡ್, ದ ಸೆನ್ಸ್ ಆಬ್ಜೆಕ್ಟ್ ಸೌಂಡ್ ಈಸ್ ಅಬ್ಸಾರ್ಬ್ಡ್ ಇನ್ ದ ಮೈಂಡ್. ದ ಆಫರಿಂಗ್ಸ್ ಆರ್ ಕಮಿಂಗ್ ಕಾನ್ಸ್ಟೆಂಟ್ಲಿ ಅಂತ ಹೇಳ್ತಾರೆ. ಯಾವಾಗ ಒಂದು ಉದಾಹರಣೆ ಅಂತ ಹೇಳ್ತಾರೆ ಇಲ್ಲಿ. ಯಾವಾಗ ನಮ್ಗೆ ಶಬ್ದದ ಅರಿವು ಬಂತು ಅಂದಾಗ ನೀವೇನ್ ತಿಳ್ಕೊಬೇಕು, ಅಲ್ಲೇ ಶಬ್ದಕ್ಕೆ ಸಂಬಂಧಪಟ್ಟಂತ ವಿಷಯಗಳು ನನ್ನ ಮನಸ್ಸಿನಾಗ ಹೋಗಿ ಮುಟ್ಟಿದ್ವು ಅಂತ ತಿಳ್ಕೊಬೇಕು. ಇದು ಈ ರೀತಿ ಯಜ್ಞ ನಡೆದದ. ಆ ಪಂಚ ಜ್ಞಾನೇಂದ್ರಿಯಗಳು ಇವೆಲ್ಲ ಪ್ರೀಸ್ಟ್ ಇದ್ದಂಗ, ದೇವತೆಗಳಲ್ಲಿ ಆ ಹವಿಸ್ಗಳನ್ನ ಹಾಕುವಂತ ದೇವತೆಗಳಿದ್ದಂಗ. ಯಾರು? ಇವರೆಲ್ಲ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳು. ದ ವರ್ಡ್ ಆತ್ಮ ಈಸ್ ಯೂಸ್ಡ್ ವೆರಿ ಲೂಸ್ಲಿ, ಐದರ್ ಓಶಿ ಆರ್ ಆರ್ಸಿ ಅಂತಾರಪ್ಪವರು. ಈ ಆತ್ಮ ಅನ್ನೋದಕ್ಕೆ ಒಮ್ಮೆ ಆರ್ಸಿ ಅಂತೀರಿ, ಒಮ್ಮೆ ಓಸಿ ಅಂತೀರಿ ಅಲ್ರಿ. ಬಹಳ ಎಲ್ಲಿ ಬೇಕಲ್ಲಿ ಹಂಗ ಶಬ್ದವನ್ನ ಬಳಸ್ತೀರಿ. ಆತ್ಮ ಲೂಸ್ಲಿ ಯೂಸ್ ಮಾಡಿದ್ರಿ ಅಂದ್ರ ಅಗದಿ ಏನ್ ಎಲ್ ಬೇಕಲ್ಲೇ ನಿಮ್ ಮನ್ಸಿಗೆ ಬಂದಾಗ ಉಪಯೋಗ ಮಾಡಾಕತ್ತಿರಲ್ಲ ಅಂತ. ಅದಕ್ಕಂತಾರ ಆರ್ಸಿ ಇಸ್ ದೇರ್ ಓನ್ಲಿ ವೆನ್ RM ಇಸ್ ಪ್ರೆಸೆಂಟ್. ಅದಕ್ಕಂತಾರ ಯಾವಾಗ ರಿಫ್ಲೆಕ್ಟಿಂಗ್ ಮೀಡಿಯಾ ಐತಿ ಅವಾಗ ಆರ್ಸಿ ಅದ ಅಂತ ತಿಳ್ಕೊಳ್ರಿ. ಯಾವಾಗ RM ಇಲ್ಲ ಅಲ್ಲಿ ಓಸಿ ಅದ ಅಂತ ತಿಳ್ಕೊಳ್ರಿ ಅಂತ ಹೇಳ್ತಾರ. ಆ ಓಸಿ ಈಸ್ ಆಲ್ವೇಸ್ ದೇ ರಿಗಾರ್ಡ್ಲೆಸ್ ಆಫ್ ದ ಪ್ರೆಸೆನ್ಸ್ ಆಫ್ RM ಐತಿ ಇಲ್ಲ ಗೊತ್ತಿಲ್ಲ. ರಿಫ್ಲೆಕ್ಟಿಂಗ್ ಮೀಡಿಯಂ ಅದು ಇದ್ರೂನು ಓಸಿ ಐತಿ, ಅದು ಇಲ್ಲದೆ ಇದ್ದಾಗನು ಓಸಿ ಅದ. ಅದು ಇದ್ದಾಗ ಏನಾಗ್ತದ? ರಿಫ್ಲೆಕ್ಟೆಡ್ ಕಾನ್ಶಿಯಸ್ನೆಸ್ ಒಂದ ಹೆಚ್ಚಿಗೆ ಉತ್ಪತ್ತಿ ಆಗ್ತದೆ. To avoid a confusion, we use the term ಜೀವಾತ್ಮ to represent RC. ಅದನ್ನ ಕನ್ಫ್ಯೂಷನ್ ತೆಗಾಕ ಏನ್ ಮಾಡ್ತೀವಿ ನಾವು? ಆ ರಿಫ್ಲೆಕ್ಟೆಡ್ ಚಿದಾಭಾಸನ ಅಂತ ಶಬ್ದವನ್ನು ಉಪಯೋಗ ಮಾಡುವಂತೆ ಜೀವಾತ್ಮ ಅಂತ ಶಬ್ದವನ್ನು ಉಪಯೋಗ ಮಾಡ್ತಾರೆ. ಪರಮಾತ್ಮ ಈಸ್ ಓಸಿ, ಚಿದಾಭಾಸ ಈಸ್ ಆರ್ಸಿ. ದ ನಾನ್ ಟ್ರಾವೆಲಿಂಗ್ ಆತ್ಮ ಈಸ್ ಓಸಿ. ಯಾವುದು ಪ್ರಯಾಣ ಗಮನಾಗಮನಗಳನ್ನ ಮಾಡುವುದಿಲ್ಲ ಅದು ಓಸಿ ಅದಲ್ಲ, ಅದಕ್ಕೆ ನಾವು ಪರಮಾತ್ಮ ಅಂತೀವಿ. ಯಾವ್ದು ಗಮನಾಗಮನ ಮಾಡ್ತದ ನೋಡ್ರಿ, ಈ ಶರೀರ ಬಿಟ್ಟು ಹೋತು ಅದಕ್ಕ ಆರ್ಸಿ, ಅದಕ್ಕೆ ಜೀವ. ಜೀವಾತ್ಮ ಹೋತು ಬಂತು, ಪ್ರಾಣ ಹೋತು ಬಂತು ಅಂತೇವಿ. ಅವಾಗ ಆರ್ಸಿ ತಗೋಬೇಕು. ಆತ್ಮ ಎಲ್ಲಿ ಹೋಗುದಿಲ್ಲ ಬರುದಿಲ್ಲ, ಅವಾಗ ಓಸಿ ತಗೋಬೇಕು ಅಂತ ಹೇಳಕತ್ತಾರ. ವೆನ್ ಆರ್ಸಿ ಅಂಡ್ RM ಲೀವ್ ದ ಬಾಡಿ. ಯಾವಾಗ RM ಮತ್ತು ಆರ್ಸಿ ಶರೀರವನ್ನು ಬಿಡ್ತಾವು ಅವಾಗ ಸಾವಾಗ್ತದ. ಅದು ಓಸಿ ಸ್ಟಿಲ್ ದೇರ್. ಅಲ್ಲಿ ಓಸಿ ಅನ್ನೋದು ಯಾವಾಗ್ಲೂ ಐತದ, ವ್ಯಾಪಕವಾಗಿ ಅದ. ಅದಿದ್ರು ಕೂಡ ಈ ಶರೀರದಿಂದ RM ಮತ್ತು RC ಎರಡು ಅಂದ್ರೆ ಸೂಕ್ಷ್ಮ ಶರೀರ, ಆ ಸೂಕ್ಷ್ಮ ಶರೀರದಲ್ಲಿ ಬಿದ್ದಂತ ಪ್ರತಿಬಿಂಬ ಎರಡು ಗಾಯವಾಗ್ತಾವ. ಇಟ್ ಕೆನಾಟ್ ಡೈರೆಕ್ಟ್ಲಿ ಟಚ್ ದ ಫಿಸಿಕಲ್ ಬಾಡಿ, ಡೆಡ್ ಬಾಡಿ. ಅವಾಗ ಆತ್ಮ ಏನೈತಲ್ಲ ಓಸಿ, ಅದು ಆ ಒಂದು ಅದು ಜಡವಾದಂತ ಶರೀರವನ್ನ ಅದು ಚೇತನಗೊಳಿಸಕ್ ಬರುದಿಲ್ಲ. ಅವಾಗ ಆ ಸೂಕ್ಷ್ಮ ಶರೀರ ಇದ್ದಾಗ
ಆ ಆಸೆಯನ್ನು ಕೊಡುವುದರ ಮೂಲಕ ಆ ಸೂಕ್ಷ್ಮ ಶರೀರದ ಚೇತನವನ್ನು ಕೈಗಣಿಸ್ಕೊಡೋ ಸಾಮರ್ಥ್ಯ ಅದ. ಆ ನಡಕ ಆರ್ಯಂ ಇಲ್ಲ, ಆ ಸೂಕ್ಷ್ಮ ಶರೀರ ಇಲ್ಲ, ಅವಾಗ ಚಿದಾಭಾಸನು ಇಲ್ಲ. ಚಿದಾಭಾಸ ಇಲ್ಲ, ಸೂಕ್ಷ್ಮ ಶರೀರ ಇಲ್ಲ ಅಂದಾಗ ಅವಾಗ ಜಡ ಇದ್ದಿದ್ದ ಶರೀರ ಜಡವಾಗಿ ಉಳಿತದ, ಅದು ಚೇತನಗೊಳ್ಳುವುದಿಲ್ಲ. ಮೂರು, ನಾಲ್ಕು, ಐದು ಕೂಡಿಸಿ ಓದಿದಾಗಲೇ ಅದ್ರ ಅರ್ಥ ಬರ್ತದೆ. ಇನ್ನು ಹೇಳ್ತಾರೆ ಈಗ 4ನೇ ಶ್ಲೋಕದಾಗ ಮತ್ತೆ ಕಂಟಿನ್ಯೂ ಆಗ್ತದೆ. ಈ 4ನೇ ಶ್ಲೋಕನ ಓದೋಣ, ಅದ್ರ ತಾತ್ಪರ್ಯಗಳನ್ನು 5ನೇ ಶ್ಲೋಕನ ನೋಡಿ ಅದ್ರ ತಾತ್ಪರ್ಯ. ಇವು 3, 4, 5 ಏನಾಗ್ತಾವು ಅಂದ್ರೆ, ಜೀವಂತ ಇದ್ದಾಗ ಅಜ್ಞಾನಿಯ ಶರೀರದಲ್ಲಿ ಹೆಂಗಿರ್ತಾನ ಚಿದಾಭಾಸ, ಮತ್ತು ಮರಣ ಹೊಂದುವಂತದ್ದು ಅಜ್ಞಾನಿ ಮರಣ ಹೊಂದಿದಾಗ ಏನಾಗ್ತದ ಅನ್ನೋದು ಹೇಳಾಗತ್ತ. ಈ 3 ಶ್ಲೋಕದ ಪೂರ್ಣ ಮುಗಿಸಿದಾಗ ಹೇಳ್ತಾವ. ಈ 4ನೇ ಶ್ಲೋಕವನ್ನ ಓದ್ತೀವಿ, ಅದೇ ರೀತಿ 5ನೇ ಶ್ಲೋಕನು ಓದ್ಬೇಕಾಗ್ತದೆ. ಆಮೇಲೆ ಸಂಬರಿ ಮಾಡಕ್ ಹೇಳಕ್ ಬರ್ತದ. 4ನೇ ಶ್ಲೋಕದಾಗ ಏನ್ ಹೇಳ್ತಾರ ಅಂತಂದ್ರ, ಅಸ್ಯ ವಿಸಂಸಮಾನಸ್ಯ ಶರೀರಸ್ಥಸ್ಯ ದೇಹಿನ ದೇಹ ವಿಮುಚ್ಯಮಾನಸ್ಯ ಕಿಮತ್ರ ಪರಿಶಿಷ್ಯತೆ ಏತದ್ವೈತತ್. ಶರೀರದಲ್ಲಿರುವ ಈ ದೇಹಿಯು ಸಡಿಲವಾಗಿ ದೇಹದಿಂದ ಕಳಚುವಾಗ ಇಲ್ಲಿ ಏನು ಉಳಿಯುತ್ತದೆ? ಅದೇ ಇದೇ ಅದು. ಶಬ್ದಾರ್ಥ ಹೇಳ್ತಾರೆ ನೋಡ್ರಿ. 4ನೇ ಮಂತ್ರದ ಶಬ್ದ ನ ಪ್ರಾಣೇನ ನ ಅಪಾನೇ ಅಲ್ಲಲ್ಲ, ಅಸ್ಯ ದೇಹಿನಃ ಶರೀರಸ್ಥಸ್ಯ. ಈ ಯಾವಾಗ ಆತ್ಮ ಯಾವ್ದು ಈ ಶರೀರದಲ್ಲಿ ವಾಸವಾಗಿದೆಯೋ, ವಿಸಂಸಮಾನಸ್ಯ ಅಂತಂದ್ರ ಕಳಿಸ್ಕೊಳ್ತದ ನೋಡಿ. ಅಂದ್ರ ಈ ಶರೀರದಿಂದ ಯಾವಾಗ ಚಿದಾಭಾಸ, ಇಲ್ಲಿ ಶಲ್ಫ್ ಅಂತಂದ್ರ ದೇಹಿನ ಅಂತಂದ್ರ ಚಿದಾಭಾಸ ತಗೋಬೇಕು. ಯಾವಾಗ ಅದು ಕಳಿಸ್ಕೊಡ್ತದಲ್ಲ, ಆಸ್ ಇಟ್ ಈಸ್ ಫ್ರೀಡ್ ಫ್ರಮ್ ದ ಬಾಡಿ, ವಿಮುಚ್ಯ ಮಾನಸ್ಯ ದೇಹ, ದೇಹದಿಂದ ಅದು ಬಿಡುಗಡೆ ಹೊಂದ್ಬಿಡ್ತದೆ. ಆ ಬಿಡುಗಡೆ ಹೊಂದಿದಾಗ, ಸೂಕ್ಷ್ಮ ಶರೀರ ಬಿಡುಗಡೆ ಹೊಂದಿದಾಗ ಈ ಪರಿಶಿಷ್ಯತೆ, ಅಲ್ಲಿ ಏನು ಉಳಿತದ? ಅತ್ರ ಈ ಶರೀರದಲ್ಲಿ ಏನು ಉಳಿತದ? ಅವಾಗ ಏನು ಉಳಿತದ ಅಂದ್ರ ಅಲ್ಲಿ ದ ಸೆಲ್ಫ್ ಇಂಡೀಡ್ ಈಸ್ ದ್ಯಾಟ್ ರಿಯಾಲಿಟಿ. ಅಲ್ಲಿ ಏನದ? ಓಶಿ ಉಳಿತದ. ಚಿದಾಭಾಸ ಹೋದ್ಮ್ಯಾಗ ಅಲ್ಲಿ ಚಿತ್ತ ಉಳಿತದ ಅನ್ನುವಂತ ಮಾತನ್ನ ಈ ಶ್ಲೋಕ ಹೇಳ್ತದ. ಈಗ ಇದರ ಅರ್ಥವನ್ನ ಶಬ್ದಶಃ ನೋಡಿದ್ಮೇಲೆ ಇದರ ಅರ್ಥವನ್ನ ಅಪ್ಪೋರ್ ಹೇಳ್ತಾರೆ, ಓದಿ ಹೇಳ್ತಾರೆ ನಾವು. The idea that Atma gives life to the body is further clarified in this mantra with Anmaya Vyatireka logic, which conclusively establishes the cause and effect relationship. ಕಾರ್ಯಕಾರಣ ಸಂಬಂಧವನ್ನ ಹೇಳಿಕೆ ಇಲ್ಲಿ ಏನ್ ಮಾಡಕತ್ತದ ಅಂದ್ರ, ಆತ್ಮ ಅನ್ನುವಂಥದ್ದು ಶರೀರಕ್ಕ ಜೀವನವನ್ನು ಕೊಡ್ತದ, ಚೇತನವನ್ನು ಕೊಡ್ತದ ಅನ್ನುವಂಥದ್ದನ್ನ ಇನ್ನಷ್ಟು ಕ್ಲಾರಿಫೈ ಮಾಡಕತ್ತದ ಈ ಮಂತ್ರ. ಅನ್ವಯ ವ್ಯತಿರೇಕ ಅನ್ನುವಂತ ಲಾಜಿಕ್ ನಿಂದ, ತರ್ಕದಿಂದ. ಎರಡು ವಸ್ತುಗಳು ಇರ್ತಾವ. ಅವು 2 ವಸ್ತುಗಳು ಕೂಡಿದ್ದಾಗ ಒಂದ ಏನು ಅನ್ನುವಂಗ ಇರ್ತಾವ. ಅವು 2 ಬೇರೆ ಬೇರೆ ಅನ್ನೋದು ಹೆಂಗ್ ಗೊತ್ತಾಗ್ಬೇಕ್ರಿ ನಮಗ? 2 ವಸ್ತು ಕೂಡಿದ್ದಾಗ ಯಾವಾಗ್ಲೂ ನಾವು ಕೂಡಿದ್ದ ನೋಡಿದ್ದೀವಿ, ಅವು ಬೇರೆ ಬೇರೆ ಅನ್ನೋದು ನಮಗ್ ಗೊತ್ತಾಗುದಿಲ್ಲ. ನಾವ್ ಯಾವಾಗ ನೋಡ್ಬೇಕು ಅಂದ್ರೆ ಅವು ಬೇರೆ ಇದ್ದಾಗ ನೋಡ್ಬೇಕು. ಆ ಬೇರೆ ಇದ್ದಾಗ ಹೋಗಿ ಭೇಟಿ ಆದ್ರೆ ಗೊತ್ತಾಗ್ತಿಲ್ಲ, ಅದು ಗೊತ್ತಾಗೋದಿಲ್ಲ. ಇದಕ್ಕೊಂದು ಉದಾಹರಣೆ ಹೇಳ್ತೀನಿ, ನಿಮಗೆ ತಿಳಿತು. ಇನ್ನೂ ಅದಾರ ನಮ್ಮಲ್ಲಿ ಒಬ್ಬ ಅಧಿಕಾರಿಗಳು, ಇನ್ನೂ ಅಧಿಕಾರದಾಗ ಅದಾರ, ಇಲ್ಲೇ ಧಾರವಾಡದಾಗ ಅದಾರ, ಅವ್ರ ಹೆಸರು ಹೇಳೋದಿಲ್ಲ. ಅವ್ರಿಗೆ ತಲೆಯಾಗ ಕೂದಿದ್ದಿದ್ರು, ತಲೆಯಾಗ ಕೂದಿದ್ದಿಲ್ಲ, ವೀಗ್ ಹಾಕ್ತಿದ್ರು. ವೀಗ್ ಆಫೀಸಿಗೆ ಬಂದಾಗೆಲ್ಲ ವೀಗ್ ಹಾಕ್ತಿದ್ರು. ಆಮೇಲೆ ಒಂದ್ ದಿವಸ ಮನೆಗೆ ಹೋಗೋ ಪ್ರಸಂಗ ಬಂತು. ಮನೆಗೆ ಹೋಗಿದ್ವಿ, ಬೆಲ್ಲ ಬಾರಿಸಿದ್ವಿ. ಅವ್ರು ಮನೆಯಾಗಿದ್ದಾಗ ವೀಗ್ ಹಾಕೊಳ್ಳೋದಿಲ್ಲ. ಅವರ ಬಂದ್ ಬಾಗಲ ತೆಗೆದ್ರು. ನಾವೇನ್ ತಿಳ್ಕೊಂಡ್ವಿ, ಇವ್ರು ನಮ್ಮ ಸಾಹೇಬ್ರ ಅಣ್ಣಾರ್ ಇರ್ಬೇಕು, ಯಾಕೆ ಕರೀರಿ ಕೂತಿಲ್ಲ. ಅದಕ್ಕೆ ತಮ್ಮಾರನ್ನ ಕರೀರಿ, ತಮ್ಮಾರನ್ನ ಕರಿ ಅನ್ನುತ್ತಾನೆ. ನಾನು ನಮ್ಗಾರ ಗುರ್ತು ಹಿಡಿದಿಲ್ಲೋ ನೀನು, ನಾನ ಅಂದ್ರು. ನಾವ್ ಹಂಗ ಅವ್ರು ನೋಡೇ ಇಲ್ಲ, ಬಾಳ ಹೆಡೆಡ್ ನೋಡೇ ಇಲ್ಲ, ಯಾವಾಗ್ಲೂ ನೋಡೇಲ್ಲ. ಯಾವಾಗ್ಲೂ ಕೂದಿದ್ದ ತಲೆನ ನೋಡೇವಿ, ಇದು ಮನ್ಯಾಗ ಕೂದಿಲ್ಲ. ಅವ್ರ ಅಣ್ಣಾರ ಅಂತ ನಾವ್ ತಿಳ್ಕೊಂಡೇವಿ. ಹಂಗಾರ ಕೂದಲ ಮತ್ತು ಅವ್ರ ಶರೀರ
ಎರಡು ಕೂಡಿ ಇದ್ದಿದ್ದೇನದ ಇದು ಅನ್ವಯ ಅದ. ವ್ಯತಿರೇಕ ಅಂದ್ರೆ ಏನು? ಕೂದಲ ಬೇರೆ ಆ ಶರೀರ ಬೇರೆ ಮಾಡಿ ನೋಡುವುದು ಏನದ ವ್ಯತಿರೇಕ. ಯದ್ ಸತ್ವೇ ಯದ್ಭಾವ ಸತ್ತದ್ಭಾವ ಅದು ಅನ್ವಯ. ಯದಾ ಭಾವೇ ತದಾ ಭಾವ ಅದು ವ್ಯತಿರೇಕ. ಯಾವ್ದಿದ್ರೆ ಯಾವ್ದು ಕೂಡ್ಯದ ಅದು ಕೂಡ್ಯದ ಅದು ಅನ್ವಯ. ಯಾವ್ದಿಲ್ಲ ಅಂದ್ರೆ ಅದು ಇಲ್ಲ ಅದು ಬೇರೆ ಅದ ಅದು ವ್ಯತಿರೇಕ. ಈ ರೀತಿಯಿಂದ ಅವಾಗ ಗೊತ್ತಾಯ್ತು, ನಮ್ ಸಾಹೇಬ್ರ ತಲೆ ಕೂದಿಲ್ಲ, ಇವರು ಆಫೀಸ್ ಇರ್ಬೇಕಾದ್ರೆ ವಿಗ್ ಹಾಕೊಂಡ್ ಬರ್ತಾರೆ. ಆ ವಿಗ್ ಬೇರೆ ಅವ್ರ ಶರೀರ ಬೇರೆ ಅನ್ನೋದು ನಮ್ಗ್ ಗೊತ್ತಾಗಿಲ್ಲ. ಆ ವಿಗ್ ಇಲ್ಲ ಅಂತ ತಿಳಿದ್ಬಿಡಿ ನಾವು. ಹಂಗ ಇದು ಅನ್ವಯ ವ್ಯತಿರೇಕದ ಪದ್ಧತಿಯಿಂದ ಕಾರ್ಯಕಾರಣ ಭಾವವನ್ನ ಇಲ್ಲಿ ವೇದಾಂತ ತಿಳಿಸ್ಕೊಡಾಗತ್ತದ. ಆ ಕಾರ್ಯಕಾರಣ ಕೂಡಿದ್ದಾಗ ಅವು ಎರಡು ಅನ್ನೋದು ಗೊತ್ತಿಲ್ಲ ನಮ್ಗ. ಈಗ ಬೇರೆ ಮಾಡಿ ತೋರಿಸ್ತಾರ ನಾವು ಹೆಂಗ ಅಂತ ಹೇಳ್ತಾರ. To establish a factor conclusively to be the cause of an effect, the presence of that cause must always produce the effect anvaya. Then the absence of that cause must be always result in the absence of the effect vyatireka. Without this, one cannot conclusively establish the cause and effect relationship. For example, to establish that the potato is the cause of allergy, the consumption of potato must always cause the allergic reaction. ಈಗ ಕೆಲವು ಮಂದಿಗೆ ಇದು ಆಲೂಗಡ್ಡೆ ತಿಂದ್ರೆ ಮೈಯಾಗ ಹುಣ್ಣು ಇದು ಗಾದ್ರಿ ಇರ್ತಾವ, ಗಾದ್ರಿ ಅಲರ್ಜಿ ಅಂತಾರ. ಅಂದ್ರೆ ಏನ್ ಪೊಟ್ಯಾಟೋ ಅಂದ್ರೆ ಏನು ಆಲೂಗಡ್ಡೆ ತಿಂದಾಗ ಮೈಯಾಗ ಗಾದ್ರಿ ಹೇಳ್ಬೇಕು. ಆ ಪೊಟ್ಯಾಟೋ ಅಂದ್ರೆ ಆಲೂಗಡ್ಡೆ ತಿನ್ನದೇ ಇದ್ದಾಗ ಗಾದ್ರಿಗಳು ಹೇಳಬಾರ್ದು. ಅದಕ್ಕ ಅನ್ವಯ ಅಂತಾರ. ಯಾವ್ದು ತಿಂದಾಗ ಗಾದ್ರಿ ಹೇಳ್ತಾವ ಅದು ಅನ್ವಯ. ಯಾವ್ದು ತಿನ್ನದೇ ಇದ್ದಾಗ ಯಾವ್ದು ಹೇಳುದಿಲ್ಲ ಅದು ವ್ಯತಿರೇಕ. ಅಂದ್ರೆ ಏನು? ಅವಾಗ ಗಾದ್ರಿ ಹೇಳಲಿಕ್ಕೆ, ಮೈಯಾಗ ಗುಳ್ಳಿಗಳು ಗಾದ್ರಿಗಳು ಹೇಳಲಿಕ್ಕೆ ಆ ಪೊಟ್ಯಾಟೋ ಅಂದ್ರೆ ಆಲೂಗಡ್ಡಿನ ಕಾರಣ ಅಂತ ಕಾರ್ಯಕಾರಣವನ್ನ ಹೇಳಾಕ ಈ ರೀತಿ ಉಪಯೋಗ ಮಾಡ್ತಾವ ನೈಯಾಯಿಕ. Cause of the allergy, the consumption of potato must be always causes allergic reaction, while the absence of the potato should always result in the absence of such reaction. ಸಂಸ್ಕೃತ ಯತ್ ಸತ್ವೇ ಯತ್ ತತ್ವಂ, ಯತ್ ತತ್ವೇ ಯತ್ ತತ್ವಂ ಯದಾಭಾವೇ ತದಭಾವಃ ತತ್ ತಸ್ಯ ಕಾರಣಂ. The Upanishad establishes that when Atma is present, the body is alive. ಯಾವಾಗ ಆತ್ಮ ಅದ ಅದಾಗ ಶರೀರ, ಅವಾಗ ಶರೀರನು ಜೀವಂತದ. When Atma is absent ಅಂದ್ರೆ ಇಲ್ಲೇ ಚಿದಾಭಾಸ ಯಾವಾಗಿಲ್ಲ ಅವಾಗ ಶರೀರ ಹೋಗ್ಯದ, ಜೀವಂತವಾಗಿಲ್ಲ. And therefore Atma is the cause of the life in the body. ಆದ್ರಿಂದ ಆ ಚಿದಾಭಾಸ ಇದ್ದಾಗನ ಈ ಶರೀರದಲ್ಲಿ ಚೇತನದಂತೆ ಇದು ಕೆಲಸ ಮಾಡ್ತದ ಅಂತ ತಿಳ್ಕೋಬೇಕು. In the previous sloka 2 to 3, ಅನ್ವಯ part of the logic was described. Now ವ್ಯತಿರೇಕ part will be explained in this mantra. ಮೂರನೇ ಮಂತ್ರದಾಗ ಅನ್ವಯ ಭಾಗವನ್ನು ಹೇಳಿದ್ರು, ಈಗ ವ್ಯತಿರೇಕ ಭಾಗವನ್ನು ಹೇಳಾಗತ್ತಾರ. ಏನ್ ಹೇಳ್ತಾರ? When the RC departs from the body, ಯಾವಾಗ ಚಿದಾಭಾಸ ಈ ಶರೀರವನ್ನ ಬಿಡ್ತಾನ, along with RM ಅಂದ್ರೆ ಸೂಕ್ಷ್ಮ ಶರೀರ ಹಿಡ್ಕೊಂಡ ಬಿಡ್ತಾನವ. That is when freed from the body, what remains in the body? ಏನ್ ಉಳಿತದಲ್ಲಿ? This is a theoretical, rhetorical question. The responder should to this question is gone. ಈ ಹೇಳವನೇ ಇಲ್ಲ, ಒಳಗೆ ಚಿದಾಭಾಸನೇ ಇಲ್ಲ, ಈ ಪ್ರಶ್ನೆ ಉತ್ತರ ಕೇಳಾಗತ್ತೀರಿ, ಏನ್ ಉಳಿತು ಅಂತ ಕೇಳಾಗತ್ತೀರಿ ಅಂತಂದಾಗ ಹೇಳವನೇ ಇಲ್ಲ ನನಗೆ. ಅದಕ್ಕೆ this consciousness that possesses the body indirectly is what Nachiketa wanted to know. ಆ ಎಲ್ಲವನ್ನ ಕಳೆದು ಹೋದ್ಮ್ಯಾಗ ಚಿದಾಭಾಸನ ಹೋದಾಗ ಚಿತ್ತ ಅನ್ನೋದು ಐತಿ ಅಲ್ಲಿ. ಆ ಚಿತ್ತನಾಗ ಅವ ಏನ್ ಮಾಡಿದ್ದ? ಆತ್ಮ ತತ್ವವನ್ನ, ಅರಿವು ತತ್ವವನ್ನ ಹೇಳಿಕೊಡು ಅಂತ ಹೇಳಿದ್ದ. ಅದನ್ನ ಇದೆ ನಚಿಕೇತನಿಗೆ ಯಮಧರ್ಮರಾಯ ಹೇಳಿಕೊಟ್ಟ. 5ನೇ ಶ್ಲೋಕ 3, 4, 5 ಮೊದಲು ಓದನ್ರಿ, ಇನ್ನೊಮ್ಮೆ ಮತ್ತೆ 3, 4, 5 ಹೇಳ್ತೀನಿ. ಈಗ 5ನೇ ಶ್ಲೋಕ. 5ನೇ ಶ್ಲೋಕದಾಗ ಏನ್ ಹೇಳ್ತಾರ? ನ ಪ್ರಾಣೇನ ನ ಅಪಾನೇನ ಮೃತ್ಯೋರ್ಜೀವತಿ ಕಶ್ಚನ ಇತರೇಣ ತು ಜೀವಂತಿ ಯಸ್ಮಿನ್ನೇ ತೌಪಾಶ್ರಿತೌ. ಪ್ರಾಣದಿಂದಾಗಲಿ ಅಪಾನದಿಂದಾಗಲಿ ಯಾವ ಮೃತ್ಯುನು ಜೀವಿಸಿರುವುದಿಲ್ಲ. ಯಾವನಲ್ಲಿ ಇವೆರಡು ಆಶ್ರಯಿಸಿಕೊಂಡಿರುವವೋ ಅಂತ ಇನ್ನೊಬ್ಬನಿಂದಲೇ ಜೀವಿಸಿರುತ್ತಾರೆ. ಶಬ್ದಾರ್ಥವನ್ನು ಹೇಳ್ತೇನೆ ಕೇಳಿ.
ನ ಪ್ರಾಣೇನ ನ ಅಪಾನೇನ, ಪ್ರಾಣದಿಂದಾಗಲಿ ಅಪಾನದಿಂದಾಗಲಿ, ಕಶ್ಚನ ಮೃತ್ಯು, ಯಾವ ಮರ್ತ್ಯನೂ ಕೂಡ ಜೀವಿಸಿಕೊಂಡಿರುವುದಿಲ್ಲ. ಪ್ರಾಣದಿಂದ ಅಪಾನದಿಂದ ಯಾವ ಮರ್ತ್ಯನೂ ಜೀವಿಸಿಕೊಂಡಿಲ್ಲ. ಬಟ್ ದೇ ಲಿವ್ ಬಿಕಾಸ್ ಆಫ್ ಸಮಥಿಂಗ್ ಎಲ್ಸ್. ಯಾಕಂದ್ರ ಆ ಪ್ರಾಣ ಅಪಾನಗಳು ಯಾವನ ಇರುವಿಕೆಯಿಂದ ಅದಾವೋ ಅವ ಆತ್ಮ ಅಂತ ಅರ್ಥ. ಅಪಾನ್ ವಿಚ್ ದೀಸ್ ಟು ಡಿಪೆಂಡ್. ಆ ಪ್ರಾಣ ಅಪಾನಗಳು ಯಾವನ ಮ್ಯಾಗ ಅವಲಂಬಿಸಿಕೊಂಡು ತೋರಾಗತ್ತಾವೋ ಅವನೇ ಆತ್ಮ. ದ ಸೆಲ್ಫ್ ಇಂಡಿಡ್ ಈಸ್ ದಟ್ ರಿಯಾಲಿಟಿ. ಪ್ರಾಣ ಅಪಾನಗಳು ಆತ್ಮ ಅಲ್ಲಪ್ಪ, ಅವು ಪ್ರಾಣ ಅಪಾನಗಳು ಯಾವನ ಮ್ಯಾಗ ಅವಲಂಬಿಸಿಕೊಂಡು ತಮ್ಮ ಕಾರ್ಯಗಳನ್ನು ಮಾಡಾಕತ್ತಾವಲ್ಲ ಅವ ಆತ್ಮ ಅದಾನ ಅಂತ ಈ ಮಂತ್ರ ಹೇಳ್ತದೆ. Neither by prana nor by apana does any mortal live, but they live because of something else upon which they are lived. They too depend. This is indeed that. ಹೆಂಗ ಹೇಳ್ತದೆ ನೋಡ್ರಿ ಮಂತ್ರಗಳು, ಹೆಂಗದ ಅರ್ಥಗಳು. At the same, at the time of death, ಸಾವಿ ಹೊತ್ನಾಗ ಏನಾಗ್ತದ, ಆರ್ಸಿ along with RM leaves the body. ಸೂಕ್ಷ್ಮ ಶರೀರ ಆ ಸೂಕ್ಷ್ಮ ಶರೀರದ ಬಿದ್ದಂತ ಚಿದಾಭಾಸ ಎರಡೂ ಟ್ರಾವೆಲ್ ಮಾಡ್ತಾವ. ಎರಡೂ ಆ ಶರೀರ ಸ್ಥೂಲ ಶರೀರದಲ್ಲಿ ಬಿಟ್ಟು ಪ್ರಯಾಣ ಮಾಡ್ತಾವೆ. Although the subtle body has 17 components, the most important one is prana. ಆ 17 ತತ್ವಗಳಲ್ಲಿ ಏನದ ಅವೆಲ್ಲವೂ ಹೊಂಟಾ ಬಂದ್ರು ಕೂಡ ಅದ್ರಾಗ ಮುಖ್ಯವಾಗಿದ್ದ ಯಾವ್ದಪ್ಪ ಅಂತಂದ್ರ ಪ್ರಾಣ. When RM leaves, we use the expression prana has departed. ಯಾವಾಗ ಚಿದಾಭಾಸ ಆ ಸೂಕ್ಷ್ಮ ಶರೀರ ಬಿಡ್ತಾನ ಅವಾಗ ನಾವೇನಂತೀವಿ, ಪ್ರಾಣ ಹೊಂಟೈತಿ ಅಂತ ಹೇಳ್ತೀವಿ. In this verse, therefore, the subtle body is represented by prana. ಆ ಸೂಕ್ಷ್ಮ ಶರೀರ ಏನದ ಆರ್ಎಂ, ಆ ಆರ್ಎಂಗೆ ನಾವ್ ಏನಂತ ವಿಚಾರ ಮಾಡಿದೀವಿ, ಪ್ರಾಣ ಅಂತ ಹೆಸರಿಟ್ವಿ. ಯಾಕ ಆ 17 ತತ್ವದಲ್ಲಿ ಪ್ರಾಣ ಮುಖ್ಯದನ. 5 ಪ್ರಾಣಗಳು, 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಮನಸ್ಸು, ಬುದ್ಧಿ ಏನದಾವು 17 ತತ್ವ. 17 ತತ್ವದಲ್ಲಿ ಮುಖ್ಯ ಇದ್ದಾವ. ಲೀಡರ್ ಯಾರು? ಪ್ರಾಣ ಇರೋದ್ರಿಂದ ಈ 17 ತತ್ವಕ್ಕೆ ಕೂಡಿಸಿ ನಾವೇನಂದಿವಿ, ಪ್ರಾಣ ಅಂದಿವಿ. ಪ್ರಾಣ ಹೊಂಟೈತಿ ಅಂದಿವಿ. ಪ್ರಾಣ ಬಂದ ಹೊಂಟಿಲ್ಲ, 17 ಮಂದಿ ಹೊಂಟಾವ. 17 ಮಂದಿ ಆ ಸೂಕ್ಷ್ಮ ಶರೀರವನ್ನು ತಗೊಂಡು ಹೊಂಟಾರ. In this verse, therefore, the subtle body is represented as prana. ಆ ಸೂಕ್ಷ್ಮ ಶರೀರಕ್ಕೆ ಪ್ರಾಣ ಅಂತ ಕರೆದಾರ. ತಿಳ್ಕೊಳ್ರಿ, ಹಿಂಗ ತಿಳ್ಕೊಂಡ್ರಿ ಯಾವ ಗದ್ದಿಲ್ಲ, ಯಾವ ಗಡಬಡಿಲ್ಲ, ಸರಿಯಾಗಿ ತಿಳಿತದ. How do you know which one blesses the body, RM or RC? ಈ ಶರೀರವನ್ನ ಚೇತನ ಕೊಡೋದು ಯಾವ್ದು, RM ಓ RC ನೋ? When the body is alive, both are present, and therefore one may argue that prana is the cause of sentience in the body. ನೋಡ್ರಿ, ಈಗ RM RC ನ ಬೆಳಗುದು ಅಂತ ಕೇಳಿದ್ರ ಈಗ ಎರಡು ಅದಾವ. ಸೂಕ್ಷ್ಮ ಶರೀರ ಇದ್ದಾಗ ಅಲ್ಲಿ ಚಿದಾಭಾಸನು ಅದ, ಸೂಕ್ಷ್ಮ ಶರೀರನು ಅದ. ಯಾವ್ದು ಚೇತನ ಕೊಡಾಗತ್ತೈತಿಪ್ಪ? ಏನು ಸೂಕ್ಷ್ಮ ಶರೀರ ಕೊಡಾಗತ್ತೈತೋ, ಏನು ಸೂಕ್ಷ್ಮ ಶರೀರ ಬಿದ್ದಂತ ಪ್ರತಿಬಿಂಬ ಚೇತನವನ್ನ ಕೊಡಾಗತ್ತೈತೋ, ಏನ ಚಿತ್ ಕೊಡಾಗತ್ತೈತೋ? ಎರಡು ಕೂಡಿ ಅದಾವ. ಅವಾಗ ಕನ್ಫ್ಯೂಸ್ ಆಗತ್ತೆ ನಮಗ. And the body is alive, both are present, and therefore one may argue that prana, the RM, is the cause of sentience of the body. ನಾವು RM ಏನೈತಿ ಅದ ಕಾರಣ ಅಂತ ನಾವು ತಿಳ್ಕೊತೀವಿ, ಜಡ ಬುದ್ಧಿ ಅವರು. The body is alive when both RC and RM are present. ಎರಡು ಇದ್ದಾಗ ಅದ ಚೇತನ ಯುಕ್ತ ಆಗೈತ. RM ಬೇಕು, RCನೂ ಬೇಕು. ನಾನು RM RC ಅಂತ ಹೇಳಾಗತ್ತೇನಿ. RM ಅಂದ್ರೆ ರಿಫ್ಲೆಕ್ಟಿಂಗ್ ಮೀಡಿಯಾ, ಸೂಕ್ಷ್ಮ ಶರೀರ. RC ಅಂತಂದ್ರೆ ರಿಫ್ಲೆಕ್ಟಿಂಗ್ ಕಾನ್ಶಿಯಸ್ನೆಸ್, ಚಿದಾಭಾಸ. ತಿಳ್ಕೊಳ್ರಿ. ಅವಾಗ ಎಲ್ಲಿ ಮಠ ಅವು RM RC ಎರಡು ಇರ್ತಾವ, ಅವಾಗ ಶರೀರ ಜೀವಿಸ್ಕೊಂಡಿರ್ತದ. ಮತ್ತೆ ಶರೀರ ಇಟ್ ಡೈಸ್ ವೆನ್ ಬೋತ್ ಲೀವ್. ಇವ್ ಎರಡು ಯಾವಾಗ ಬಿಟ್ಟು ಹೋಗವ ಅವಾಗ ಈ ಶರೀರಕ್ಕೆ ಮರಣ ಬರ್ತದ ನೋಡಿ. Therefore, Anumaya Vyatharika logic seems to apply for RM to be cause of sentience in the body. RM ಇರೋದ್ರಿಂದ ಇದಕ್ಕ ಚೇತನ ಅದ, RM ಇಲ್ಲದೆ ಇರೋದ್ರಿಂದ ಅಚೇತನ ಆಗ್ತದ ಅಂತ ತಪ್ಪು ಕಲ್ಪನಾ ಬರ್ತದ. However, prana by nature is inert. ಪ್ರಾಣವು ಕೂಡ ಜಡನ ಐತಿ.
ಆ ಪ್ರಾಣ ಜಡ ಇರುವುದರಿಂದ ಪ್ರಾಣಾಯಾಮ ಮಾಡೋರು ಅದನ್ನ ನಿಯಂತ್ರಣ ಮಾಡ್ತಾರ. ಅದು ಪ್ರಾಣವು ಕೂಡ ಸೂಕ್ಷ್ಮ ಮಹಾಭೂತಗಳಿಂದಾಗ್ಯದ. ಆದ್ದರಿಂದ ಮಹಾಭೂತಗಳು ಜಡ ಅದಾವ, ಆದ್ದರಿಂದ ಇದು ಕೂಡ ಜಡನ ಅದ. And therefore it cannot lend a sentiency to the physical body. ಆದ್ದರಿಂದ ಈ ಪ್ರಾಣ ಈ ಶರೀರಕ್ಕೆ ಚೇತನವನ್ನು ಕೊಡುವ ಸಾಮರ್ಥ್ಯ ಇಲ್ಲ. Its function is to receive sentiency from ಓಸಿ. ಆ ಓಸಿಯಿಂದ ಪ್ರತಿಬಿಂಬವನ್ನ ಪಡೆದು ಅದನ್ನ ಮುಂದೆ ಸ್ಥೂಲ ಶರೀರಕ್ಕೆ ಟ್ರಾನ್ಸ್ಫರ್ ಮಾಡೋದು ಕೆಲಸ ಅಷ್ಟ ಅದ್ರದ್ದು. And transfers to the body through ಆರ್ಸಿ ಮೂಲಕ, ಅಂದ್ರೆ ರಿಫ್ಲೆಕ್ಟೆಡ್ ಚಿದಾಭಾಸದ ಮೂಲಕ ಚೇತನವನ್ನ ಸ್ಥೂಲ ಶರೀರಕ್ಕೆ ಕೊಡೋದು ಅಷ್ಟೇ ಕೆಲಸ ಪ್ರಾಣದ್ದು. ಅದು ಪ್ರಾಣನು ಜಡ ಐತ್ ಮತ್ತೆ ಅದ್ ಹೇಳ್ತಾರ. ಟು ಇಲ್ಯೂಮಿನ್ ದ ಡಾರ್ಕ್ ರೂಮ್ ಅಂತಾರ ಕೇಳ್ರಿ. ಒಂದು ಕತ್ತಲ ಕೋಣಿ ಅದ, ಆ ಕತ್ತಲ ಕೋಣಿ ಒಳಗ ಎಲ್ಲ ಪದಾರ್ಥಗಳು ಕಾಣಬೇಕಂತಂದ್ರ ನಮಗೇನ್ ಬೇಕು? ಟು ಇಲ್ಯೂಮಿನ್ ದ ಡಾರ್ಕ್ ರೂಮ್ ಯು ರಿಕ್ವೈರ್ ಬೋತ್ ಮಿರರ್ ಅಂಡ್ ದ ರಿಫ್ಲೆಕ್ಟಿಂಗ್ ಸನ್. ಒಂದು ಕರಡಿನೂ ಬೇಕು, ಆಮೇಲಿಂದ ಸೂರ್ಯನು ಬೇಕು. ಓನ್ಲಿ ದ ಮಿಕ್ಸರ್ ಕ್ಯಾನ್ ಇಲ್ಯೂಮಿನ್ ದ ಡಾರ್ಕ್ ರೂಮ್. ಇವೆರಡು ಕೂಡಿದಾಗ ಮಾತ್ರ ಕತ್ತಲ ಕೋಣೆಯೊಳಗೆ ಬೆಳಕನ್ನ ಪ್ರವೇಶ ಮಾಡಿಸಬಹುದು. ಇಫ್ ಯು ರಿಮೂವ್ ದ ಮಿರರ್ ದ ಡಾರ್ಕ್ ರೂಮ್ ಕ್ಯಾನಾಟ್ ಬಿ ಇಲ್ಯೂಮಿನ್ಡ್. ನೀವಲ್ಲಿ ಆ ಮಿರರ್ ತೆಗದ್ರಿ, ಕರಡಿ ತೆಗದ್ರಿ ಅಂದ್ರೆ ಅಲ್ಲಿ ಬೆಳಕು ಹೋಗುದಿಲ್ಲ, ಆ ಕತ್ತಲ ಕೋಣೆಯಾಗ ಬೆಳಕು ಹೋಗುದಿಲ್ಲ. Even though Anvaya Vyatireka logic seems to apply, it is not correct because the mirror doesn't have the light of its own. The current goes to the sun and not to the mirror. ಆ ಕತ್ತಲ ಕೋಣೆಯನ್ನ ಬೆಳಕಿನ ಮಾಡುವಂತ ಸಾಮರ್ಥ್ಯ ಸೂರ್ಯನಲ್ಲಿ ಅದ, ಬರೀ ಆ ಕರಡಿಯೊಳಗಿಲ್ಲ. ಸೂರ್ಯ ಇಲ್ಲ ಅಂದ್ರೆ ಕರಡಿ ಏನ್ ಮಾಡ್ತತಿ? ಕರಡಿ ಏನು ಮಾಡಂಗಿಲ್ಲ. ಆದ್ದರಿಂದ ಸೂರ್ಯನು ಬೇಕು, ಕರಡಿನೂ ಬೇಕು ಅಂದಾಗ ಆ ಕೋಣೆ ಏನಾಗ್ತದ? ಕತ್ತಲೆಯಿಂದ ಬೆಳಕಾಗ್ತದ. In short, prana and apana are dependent on atma and sense for sentiency. ಸೂಕ್ಷ್ಮ ಅಂದ್ರೆ ಈ ಏನು ಒಂದು ಸೂಕ್ಷ್ಮತನ ಏನದ, ಇಂದ್ರಿಯಗಳ ಇವು ಪ್ರಾಣ ಅಪಾನಗಳಲ್ಲಿ ಏನದಾವ, ಅವು ಚೇತನವನ್ನ ಪಡಿಲಿಕ್ಕೆ ಅವು ಆತ್ಮನ ಮ್ಯಾಗ ಅವಲಂಬಿಸಿಕೊಂಡು ಆತ್ಮನಿಂದ ಕೈಗಡ ತಗೊಂಡವು ಚೇತನವನ್ನ. ಅವುಗಳಲ್ಲಿ ಸ್ವತಂತ್ರವಾದ ಚೇತನ ತತ್ವ ಇಲ್ಲ ಅನ್ನುವಂತ ಮಾತನ್ನ ಹೇಳ್ತಾರೆ. ಈಗ 3, 4, 5 ಸಾರಾಂಶ ನೋಡ್ಕೊಂಡ್ಬಿಡ್ತೀವಿ ಇನ್ನೊಮ್ಮೆ, ಆಮೇಲೆ ಮುಂದ ಆಮೇಲೆ ಮಂತ್ರಕ್ಕೆ ಹೋಗೋಣ. ಟೈಮ್ ಎಷ್ಟಾದ್ರಿ? 9:54. ಇನ್ನ 10 ನಿಮಿಷ ಐತಿ. ಇರ್ಲಿ, ಇನ್ನೊಂದು 6 ನಿಮಿಷ. Incidentally, Lord Yama tells what happens to an ignorant person after death. ಅಜ್ಞಾನಿ ಮನುಷ್ಯ ಸಾಯ್ಬೇಕಾದ್ರೆ ಏನಾಗ್ತೈತೆ ಅನ್ನುವಂಥದ್ದು ಯಮಧರ್ಮರಾಯ ಸಂದರ್ಭಕ್ಕೆ ಬಂದಂಗೆ ಹೇಳಾಗತ್ತಾನ. The ignorant takes another body according to his karma and upasana. ಆ ಅಜ್ಞಾನಿ ಮನುಷ್ಯ ಏನ್ ಮಾಡ್ತಾನಂತಂದ್ರ, ಈ ಸೂಕ್ಷ್ಮ ಶರೀರ, ಈ ಶರೀರದಿಂದ ಸ್ಥೂಲ ಶರೀರ ಬಿಡುಗಡೆ ಬಂದಿಂದ ಆ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಮತ್ತು ಚಿದಾಭಾಸನ ಸಮೇತ ಮತ್ತೊಂದು ಶರೀರದಲ್ಲಿ ಪ್ರವೇಶ ಆಕಾನ. ಅದು ಯಾವ ಶರೀರಕ್ಕೆ ಪ್ರವೇಶ ಆಕಾರ? ಅವನ ಕರ್ಮ, ಅವನ ಪ್ರಾರಬ್ಧ, ಅವನ ಪೂಜೆ ಮಾಡಿದ ಕರ್ಮ ಉಪಾಸನೆಗಳ ಫಲವಾಗಿ ಅವಾಗ ಯೋಗ್ಯವಾದಂತ ಶರೀರ ಸಿಗ್ತದೆ. ಆ ಶರೀರದಿಂದ ಅವ ಮತ್ತೊಮ್ಮೆ ಹುಟ್ತಾನ, ಸಾಯ್ತಾನೆ. ಇದು ಅಜ್ಞಾನಿ. ಇನ್ನು ಜ್ಞಾನಿ ಸಾವು ಹೆಂಗಾಗ್ತದನ್ನು ಮುಂದೆ ಹೇಳ್ತಾರ. ಮತ್ತೆ ಇಷ್ಟು 5, 6, 7ರಲ್ಲಿ ಹೇಳಿದ್ರು. ಫ್ರಮ್ ದ ನೆಕ್ಸ್ಟ್ ವರ್ಸ್ ಆನ್ವರ್ಡ್ ದ ನೇಚರ್ ಆಫ್ ಬ್ರಹ್ಮನ್ ಈಸ್ ಡಿಸ್ಕಸ್ಡ್ ಫರ್ದರ್. ಮತ್ತೀಗ 6ನೇ ಮಂತ್ರಕ್ಕೆ ಬಂದ್ವಿ ಅಂದ್ರೆ ಮತ್ತೆ ಅದು ಓಸಿ ಏನದ, ಆ ಆತ್ಮತತ್ವ ಹೆಂಗದ ಅದೇ ವಿಷಯಕ್ಕೆ ಬರ್ತಾರೆ. ಆ 6ನೇ ಮಂತ್ರವನ್ನ ಓದೋಣ. ಹಂತತ ಇದಂ ಪ್ರವಕ್ಷ್ಯಾಮಿ ಗುಹ್ಯಂ ಬ್ರಹ್ಮ ಸನಾತನಂ ಯಥಾಚ ಮರಣಂ ಪ್ರಾಪ್ಯ ಆತ್ಮ ಭವತಿ ಗೌತಮ. ಬ್ರಹ್ಮ ಮತ್ತು ಆತ್ಮ ತತ್ವದ ಐಕ್ಯವನ್ನ ಹೇಳ್ತಾರೆ, ಐಕ್ಯತ್ವವನ್ನು ಹೇಳ್ತಾರೆ. ಜೀವಾತ್ಮ ಪರಮಾತ್ಮ ಐಕ್ಯ ಬೋಧಕ ವಾಕ್ಯಂ ಮಹಾವಾಕ್ಯ. ಏನ್ ಹೇಳ್ತಾರೆ ಇಲ್ಲಿ? ಹಂತತ ಇದಂ ಪ್ರವಕ್ಷ್ಯಾಮಿ ಗುಹ್ಯಂ ಬ್ರಹ್ಮ ಸನಾತನಂ. ಹಂತ ಗೌತಮ. ಗೌತಮ ಅಂದ್ರೆ ನಚಿಕೇತಗನ ಗೌತಮ ಅಂತ ನಾವು. ಸರಿ ಹಂತ ಅಂದ್ರ ಸರಿ ಅನ್ನಂಗ. ಸರಿ, ಒಳ್ಳೇದು. ಮುಂದೆ ಏನಪ್ಪಾ? ಏನ್ ನಚಿಕೇತ ಕೇಳು.
ಪ್ರವಕ್ಷ್ಯಾಮಿ ತೇ, ನಾನ್ ನಿನಗೆ ಹೇಳ್ಕೊಡ್ತೀನಿ ಅಂತಲ್ಲ, ಐ ವಿಲ್ ಟೆಲ್ ಯು, ನಾ ಏನ್ ಹೇಳ್ಕೊಡ್ತೀನಿ, ಇದಂ ಗುಹ್ಯಂ ಸನಾತನಂ, ಈ ಆತ್ಮತತ್ವದ ಗುಹ್ಯ ಅಂದ್ರ ಇದು ರಹಸ್ಯ ಮತ್ತು ಇದು ಹೆಂಗದ ಅಂತಂದ್ರ ಸನಾತನ. ಸನಾತನ ಅಂದ್ರ ನಿತ್ಯ ನೂತನವಾಗದ, ಹಳಬದನ ಆದ್ರೂ ನೂತನ ಅದಾನ. ಯಾವ ಆತ್ಮ ಅವ್ ಹಳಪಿ ಹೊಸ್ಪಿ ಅನ್ನಕ್ ಬರೋದಿಲ್ಲ, ಅವ ಹಳಬದಾನಂದ್ರು ಅವ ಹೊಸ್ಪಿನ, ಅದಕ್ಕೆ ಸನಾತನ ಅಂತ ಹೇಳ್ತಾರ. ಅವ ಏನು ಬ್ರಹ್ಮ ಚ ಮತ್ತು ಯಥಾ ಆತ್ಮ ಭವತಿ, ಹೌ ದ ಜೀವ ಕಂಟಿನ್ಯೂಸ್ ಆಫ್ಟರ್ ಡೆತ್ ಅನ್ನೋದನ್ನ ಹೇಳ್ತಾರೆ. ದ್ವಿಪಥ ಥಿಯರಿ, ಪುನರ್ಜನ್ಮ ಸಿದ್ಧಾಂತವನ್ನ ಹೇಳಾಗತ್ತಾನೆ ಇದು ಭಗವಂತ. ಪುನರ್ಜನ್ಮ ಸಿದ್ಧಾಂತ, ಹೇ ಗೌತಮನೇ, ಈಗೋ ಈ ಗುಹ್ಯವಾದ ಸನಾತನ ಬ್ರಹ್ಮವನ್ನು ಹೇಳುವೆನು, ಮರಣವನ್ನು ಹೊಂದಿ ಆತ್ಮನು ಹೇಗೆ ಆಗುವನೋ ಅದನ್ನು ಕೂಡ ಹೇಳುತ್ತೇನೆ ಕೇಳು ಅಂತ ಹೇಳ್ತಾರೆ. ಈ ವಿಷಯವಾಗಿ ಅಪ್ಪೋರು ಏನ್ ಹೇಳ್ತಾರೆ, ಇನ್ನೊಂದು 6 ನಿಮಿಷದ ಬಿಡುವಂತೆ. ಹೌದು, ಈ ಒಳ್ಳೆ ಮಂತ್ರ ನಾ ಹೇಳೋಣ. In this mantra, Lord Yama promises to teach more about the eternal Brahman, ಆ ನಿತ್ಯ ರೂಪವಾಗಿರುವಂತಹ ಆತ್ಮತತ್ವವನ್ನ, ಆ ಪರಮಾತ್ಮ ತತ್ವವನ್ನು ಕುರಿತು ಮತ್ತೆ ಇಲ್ಲಿ ಯಮಧರ್ಮರಾಯ ನಚಿಕೇತನ ಉದ್ದೇಶಿಸಿ ಹೇಳಾಗತ್ತಾನೆ. ಏನ್ ಹೇಳಾಗತ್ತಾನ ನೋಡ್ರಿ, ಇಟ್ ಈಸ್ ಅನ್ ಎಕ್ಸ್ಟ್ರೀಮ್ಲಿ ಸಟಲ್ ಸಬ್ಜೆಕ್ಟ್, ಇದು ಬಹಳ ಸೂಕ್ಷ್ಮ ವಿಷಯ ಇದಪ್ಪ ಆತ್ಮ ಅನ್ನೋದು. He also promises to reveal what happens to the ignorant ಜೀವಾತ್ಮ after death. ಒಬ್ಬ ಅಜ್ಞಾನಿ ಮನುಷ್ಯ ಸತ್ತಾಗ ಅವನ್ ಏನಾಗ್ತದೆ, ಮತ್ತೊಂದು ಶರೀರವನ್ನು ಪಡಿತಾನ. ಇನ್ ಕೇಸ್ ಆಫ್ ವೈಸ್ ಪರ್ಸನ್, ಆಲ್ ದ 3 bodies resolve into the corresponding total, like an iceberg dissolving into an ocean. ಮುಂದೆ ಹೇಳ್ತಾನ, ಅದನ್ನ ಇಲ್ಲಿ ಸ್ಪೆಷಲ್ ಕೇಳಾಗತ್ತಾರ ಅಪ್ಪೋರು. ಜ್ಞಾನಿ ಸಾವು ಹೆಂಗಾಗ್ತದ ಅಂದ್ರ, ಅವು 3 ಕೋಶಗಳು ಏನದಾವಲ್ಲ, ಅನ್ನಮಯ 3 ಕೋಶಗಳಂದ್ರನು ಸೂಕ್ಷ್ಮ ಶರೀರ, ಸ್ಥೂಲ ಶರೀರ ಮತ್ತು ಕಾರಣ ಶರೀರ, 3 ಶರೀರಗಳು ಕರಗಿ ಹೋಗ್ಬಿಡ್ತಾವಂತ, ಮುಳುಗಿ ಬಿಡ್ತಾವಂತ. ಎಲ್ಲೇ ಅವು ಡಿಸಾಲ್ವ್ ಹೆಂಗಂತಂದ್ರ, ಒಂದು ಐಸು ಸಮುದ್ರದಾಗ ಹೆಂಗ್ ಮುಳುಗ್ತತಿ ಕರಗ್ತತಿ ಹಂಗ ಕರಗಿ ಹೋಗ್ಬಿಡ್ತಾವಂತ 3 ಶರೀರಗಳು. ಅವಕ್ಕೆ ವೈಯಕ್ತಿಕವಾಗಿ ಸೂಕ್ಷ್ಮ ಶರೀರ ಉಳ್ಕೊಳ್ಳೋದಿಲ್ಲ, ಸೂಕ್ಷ್ಮ ಶರೀರ ನಾಶ ಆಗ್ತದೆ. ಲೈಕ್ ಅನ್ ಐಸ್ಬರ್ಗ್. ಮುಂಡಕ ಉಪನಿಷತ್ತು 3:2-7 ಹೇಳ್ಯಾರ. Thus the ಜ್ಞಾನಿ attains ವಿದೇಹ ಮುಕ್ತಿ by becoming one with the Brahman. ಅಜ್ಞಾನಿ ಏನಾಗ್ತಾನ, ಹೊಸ ಶರೀರವನ್ನು ಪಡಿತಾನ. ಅಲ್ಲೇ ದೇಹ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ 2 ಕೂಡ್ಕೊಂಡೇ ಇರ್ತಾವ. ಸ್ಥೂಲ ಶರೀರದಿಂದ ಮಾತ್ರ ಬಿಡುಗಡೆ ಹೊಂತಾನ, ಇದು ಅಜ್ಞಾನಿಯ ಮರಣ. ಸೂಕ್ಷ್ಮ ಶರೀರನು ಬೇರೆ ಆಗ್ತದ, ಕಾರಣ ಶರೀರನು ಬೇರೆ ಆಗ್ತದ. ಆ ಅಂಟು ಬೇರೆ ಆತು ಅಂತಂದ್ರ 3 ಶರೀರಗಳು ಅಲ್ಲೇ ಕರಗಿ ಹೋಗ್ತಾವ. ಇದು ಜ್ಞಾನಿ ಸಾವು. ಇದು ಇನ್ನೂ ಮುಂದೊಮ್ಮೆ ಹೇಳೋದಾರ, ಇನ್ನ ಸಂಕ್ಷಿಪ್ತಿಯಲ್ಲಿ ಹೇಳಾಗತ್ತಾರ. ಹಂಗಾದವ್ರಿಗೆ ಏನಾಗ್ತದ, ಜೀವಂತ ಇರೋ ಮಟ್ಟ ಜೀವನ್ ಮುಕ್ತಿ, ಆ ಪ್ರಾರಬ್ಧ ಮುಗಿದ ನಂತರ ವಿದೇಹ ಕೈವಲ್ಯ ಪ್ರಾಪ್ತಿ ಆಗ್ತದ ಹೇಳ್ತಾರೆ. ಸಿನ್ಸ್ ಲಾರ್ಡ್ ಯಮ ಇಸ್ ದ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಡೆತ್, ಮರಣ ದೇವತೆ ಯಾರು ಅಂದ್ರೆ ಯಮ. ಆ ಯಮಧರ್ಮರಾಯ ಸಾವಿನ ದೇವತೆ ಇರೋದ್ರಿಂದ he knows what happens to the ignorant ಜೀವಾತ್ಮ. ಅಜ್ಞಾನಿಗಳಿಗೆ ಹೆಂಗಾಗ್ತದ, ಜ್ಞಾನಿಗಳಲ್ಲಿ ಹಂಗಾಗ್ತದ ಅನ್ನೋದು ಅವ್ನ್ ಗೊತ್ತದ. he will now explain to ನಚಿಕೇತ. ಅದನ್ನ ನಚಿಕೇತ ಕುರಿತು ಅಜ್ಞಾನಿ ಹೇಳಿದ. ಈಗ ಜ್ಞಾನಿಗಳಲ್ಲಿ ಮರಣದಾಗ ಏನಾಗ್ತದ, ಹೆಂಗ ಅನ್ನಮಯ ಇದು 3 ಶರೀರಗಳು ಇಲ್ಲೇ ಆತ್ಮನಲ್ಲಿ ಕರಗಿ ಹೋಗ್ತಾವೆ ಹೆಂಗ ಅನ್ನೋದನ್ನ ಹೇಳ್ತಾವ. ಆ ವಿಷಯವನ್ನ ಮತ್ತ ನಾಳೆಗೆ ನೋಡೋಣ ಅಂತ ನನ್ನ ಇವತ್ತಿನ ಈ ವಾಕಲ್ಪ ಸೇವೆಯನ್ನ ಆ ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ.